ಮಾಡ್ತಾ ಇದ್ದೀನಿ. ಇಂಥ ಒಂದು ಮಾಡರ್ನ್ ಯುಗದಲ್ಲಿ ಎಲ್ಲರೂ ಗಳಿಸ್ಬೇಕನ್ನುವಂಥ ಒಂದು ಸಂದರ್ಭದಲ್ಲಿ ಆಯುರ್ವೇದವನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನಮಗೆ ಬಂದಂತಹ ಒಂದು ಚಾಲೆಂಜಸ್ ಅಷ್ಟಿಷ್ಟಲ್ಲ. ಎಷ್ಟೋ ಜನ ನಾವು ಗೌಟಿ ಡಾಕ್ಟರ್ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದಾರೆ. ದಿವಸಾನುಗಂಟಲೆ ಒಂದು ಪೇಷಂಟ್ಗೆಲ್ಲ ಕುಂತವರದೀವಿ. ಅಂಥ ಸಂದರ್ಭದಲ್ಲಿ ನಮ್ಮ ಒಂದು ಸ್ಥೈರ್ಯವನ್ನು ಹೆಚ್ಚು ಮಾಡಿರತಕ್ಕಂಥದ್ದು ನನ್ನ ಧರ್ಮಪತ್ನಿ. ಅವರು ನಮ್ಮ ಕ್ಲಾಸ್ಮೇಟ್ ಆದರೂ ಸಹಿತ ನಾವಿಬ್ಬರು ಅರೇಂಜ್ ಮ್ಯಾರೇಜ್ ಆಗಿದ್ದು. ಅವ್ರು ಯಾಕೆ ನನ್ನ ಮದುವೆ ಆದ್ರಪ್ಪ ಅಂತಂದ್ರೆ, ನಾ ಏನು ದೊಡ್ಡ ಹೀರೋ ಇದ್ದಿರಲಿಲ್ಲ ರೀ. ಯಾಕೆ ಮದುವೆ ಆದ್ರಪ್ಪ ಅಂತಂದ್ರೆ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾನುವಂಥ ಉದ್ದೇಶಕ್ಕೆ. ಇದು ಶಾಕಾಂಬರಿಯ ಒಂದು ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ನಾನು ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅನ್ನುವಂಥ ಉದ್ದೇಶಕ್ಕೆ ಅವರು ನಮ್ಮನ್ನು ಮದುವೆ ಆಗಿದ್ದಾರೆ. ಅದಕ್ಕೆ ಆಯುರ್ವೇದ ಪ್ರಾಕ್ಟೀಸ್ ಮಾಡೋಕೆ ಅವರು ಒಂದು ಮಹಾಪ್ರೇರಣೆ ನಮಗಂತ ಹೇಳ್ಬೋದು. ಯಾಕಂತಂದ್ರೆ ಬರೀ ಆಯುರ್ವೇದ ಪ್ರಾಕ್ಟೀಸ್ ಮಾಡಿ ನಾವು ಏನು ನಮ್ಮ ಒಂದು ಏನಂತಾರೆ ವೈಭವೋಪೇತವಾದಂಥ ಒಂದು ಜೀವನವನ್ನು ಆರಂಭದಲ್ಲಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ದಿವಸ ನಾವು ಬಾಡಿಗೆನೂ ಸಹಿತ ನಮ್ಮ ಮದರ್ ಪೆನ್ಷನ್ ಕಟ್ಟುವಂಥ ಪ್ರಸಂಗ ಬಂತು. ಆದರೂ ಸಹಿತ ನಾವು ಎದೆಗುಂದದೆ ಅವರಿಂದ ಸಾಧ್ಯ ಆಗಿರ್ತದೆ. ಎದೆಗುಂದದೆ ಅದನ್ನು ನಾವು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ವಿ. ಈಗ ಬಹಳಷ್ಟು ಸುಧಾರಣೆ ಆಗಿದೆ. ಆ ಮದ್ಬೇರೆ ಇದು ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂತಹ ವಿಚಾರಗಳು. ಬಹುಶಃ ನಾವೆಲ್ಲೂ ಕೇಳಿಲ್ಲ, ಇಷ್ಟು ದಿವಸ ಎಲ್ಲೂ ಕಂಡುಕೊಂಡಿಲ್ಲ ಅಂತಹ ವಿಚಾರಗಳು. ಒಂದು 3-4 ಇದಾವೆ. ಅವು ಏನಪ್ಪ ಅಂತಂದ್ರೆ, ಯಾವ ರೀತಿಯಾಗಿ ಹೌ ಆಯುರ್ವೇದ ಥಿಯರೀಸ್ ಹ್ಯಾವ್ ಒನ್ ನೊಬೆಲ್ ಪ್ರೈಸಸ್, ಹೌ ಹ್ಯಾವ್ ಫಾಲೋಡ್ ಅವರ್ ಥಿಯರೀಸ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಆ್ಯಂಡ್ ಒನ್ ದ ನೊಬೆಲ್ ಪ್ರೈಸಸ್. ಒಂದೇದೇನಪ್ಪ ಅಂತಂದ್ರೆ 2013 ಒಳಗೆ, ಬೇಕಾದ್ರೆ ತಾವು ಗೂಗಲ್ ಮಾಡಿ ನೋಡ್ಬೋದು, 2013 ಒಳಗೆ ನೊಬೆಲ್ ಪ್ರೈಸ್ ಬಂತು. ಅದೇನಪ್ಪ ಅಂತಂದ್ರೆ ವೆಸಿಕಲ್ ಟ್ರಾಫಿಕ್ ಅಥವಾ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಹೇಳಿ. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ದ ಸೆಲ್ಸ್ ಯಾವ ರೀತಿ ಐತಪ್ಪ ಅಂತಂದ್ರೆ, ಬಾಡಿ ಒಳಗೆ ಒಂದು ಸಿಸ್ಟಮ್ ಇದೆ. ಅದು ಏನು ಮಾಡ್ದಪ್ಪ ಅಂತಂದ್ರೆ, ಎಲ್ಲಿ ಎನರ್ಜಿ ಅವಶ್ಯಕತೆ ಐತಿ, ಎಲ್ಲಿ ಹಾರ್ಮೋನ್ಗಳ ಅವಶ್ಯಕತೆ ಐತಿ, ಎಲ್ಲಿ ಎಂಜೈಮ್ಗಳ ಅವಶ್ಯಕತೆ ಐತಿ, ಎಲ್ಲಿ ಎನರ್ಜಿ ಅವಶ್ಯಕತೆ ಐತಿ, ಅಲ್ಲಿ ಹೋಗಿ ಅದನ್ನು ಸಪ್ಲೈ ಮಾಡ್ತೈತಿ, ಮತ್ತೆ ಬಂದ ತನ್ನ ಪ್ಲೇಸಿಗೆ ಕುಂದಿರ್ತೈತಿ. ಇದನ್ನು ನಾವು ವಿಚಾರ ಮಾಡಿದಾಗ ಧಾತು ಪೋಷಕ ತತ್ವ ಥಿಯರೀಸ್ 3 ಬರ್ತಾವೆ. ಕಲೆ ಕಪೋತ ನ್ಯಾಯ, ಕೇದಾರ ಕುಲ್ಯ ನ್ಯಾಯ, ಕ್ಷೀರ್ ದಧಿ ನ್ಯಾಯ. ಅದರಲ್ಲಿ ಕಲೆ ಕಪೋತ ನ್ಯಾಯವನ್ನು ನಾವು ಓದಿದೀವಪ್ಪ ಅಂತಂದ್ರೆ, ಇಟ್ ಈಸ್ ನಥಿಂಗ್ ಬಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ದ ಸೆಲ್ಸ್. ಬೇಕಾದ್ರೆ ತಾವು ಓದ್ರಿ, ನಾ ಹೇಳಿದಂತ ನಮಗೂ ಅವಶ್ಯಕತೆ ಇಲ್ಲ, ತಾವು ಓದ್ರಿ. ವಾಟ್ ಈಸ್ ಕಲೆ ಕಪೋತ ನ್ಯಾಯ, ವಾಟ್ ಈಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ದ ಸೆಲ್ಸ್, ವೆಸಿಕಲ್ ಟ್ರಾಫಿಕ್, ಸ್ರೋತಸ್ ಅಂತ ಕರಿತೀವಿ ನಾವು. ಎಷ್ಟೋ ಸ್ರೋತಸ್ಸುಗಳನ್ನ ನಾವು ಹೇಳ್ತೀವಿ. ಸೂಕ್ಷ್ಮ ಸ್ರೋತಸ್ಸುಗಳದಾವ, ಕಣ್ಣಿಗೆ ಕಾಣುವಂಥ ಸ್ರೋತಸ್ಸುಗಳದಾವ ಅಂತ ಹೇಳ್ತೀವಿ. ಮಾಡರ್ನ್ ಸೈನ್ಸು ಯಾವಾಗಲೂ ಕಾರ್ಯಕಾರಣ ಸಿದ್ಧಾಂತ ಮೇಲೆ ನಂಬ್ತದೆ. ಅಂದರೆ ಮೈಕ್ರೋಸ್ಕೋಪ್ದಾಗ ನೋಡಿದಾಗ ಕಂಡ್ರೆ ಮಾತ್ರ ಅದು ನಂಬುವಂಥದ್ದು. ಆದರೆ ಇತ್ತೀಚೆಗೆ ಹೊಸ ಆರ್ಗನ್ಗಳಾಗಿರ್ಬೋದು, ಹೊಸ ಸಿಸ್ಟಮ್ಗಳಾಗಿರ್ಬೋದು, ಅವರಲ್ಲಿ ಸಹಿತ ಈಗೀಗ ಕಂಡು ಬರುವಂಥದ್ದು. ನಮ್ಮ ಆಚಾರ್ಯರು ಸಾವಿರಾರು ವರ್ಷಗಳಿಂದ ಇದನ್ನು ಹೇಳ್ತಕ್ಕಂಥದ್ದು. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ದ ಸೆಲ್ಸ್ ಇಸ್ ನಥಿಂಗ್ ಬಟ್ ಕಲೆ ಕಪೋತ ನ್ಯಾಯ. ನೆಕ್ಸ್ಟ್ ಆಮೇಲೆ 2014 ನೊಬೆಲ್ ಪ್ರೈಸ್ ಫಾರ್ ಫಿಸಿಯಾಲಜಿ ಆ್ಯಂಡ್ ಇದಕ್ಕೆ ಮೆಡಿಸಿನ್ ಯಾವ್ದು ಬಂದೈತಪ್ಪ ಅಂತ ತಾವು ನೋಡ್ಬೋದು ಗೂಗಲ್ ಮಾಡಿ. ಪೊಸಿಷನಿಂಗ್ ಸಿಸ್ಟಮ್ ಅಂತಂದ್ರೆ ಬ್ರೈನ್ ಒಳಗೆ 3 ಸೆಲ್ಸನ್ನು ಐಡೆಂಟಿಫೈ ಮಾಡಿದ್ರು. ಆ ಸೆಲ್ಸ್ ಏನು ಮಾಡ್ತಾವಪ್ಪ ಅಂತಂದ್ರೆ, ಅವು ಯಾವ್ಯಾವು ಗ್ರಿಡ್ ಸೆಲ್ಸ್, ಪ್ಲೇಸ್ ಸೆಲ್ಸ್, ಸ್ಪಾಷಿಯಲ್ ಸೆಲ್ಸ್. ಈ ಸ್ಪಾಷಿಯಲ್ ಸೆಲ್ಸ್ ಅಂತೂ ಮೊದಲೇ ಇದ್ದು, ಅವ್ರು ಪ್ಲೇಸ್ ಸೆಲ್ಸ್ ಮತ್ತು ಗ್ರಿಡ್ ಸೆಲ್ಸನ್ನು ಕಂಡು ಹಿಡಿದ್ರು. ಇವುಗಳ ಕೆಲಸಗಳನ್ನು ನಾವು ನೋಡಿದ್ರೆ, ಪ್ರಾಣವಾಯು, ಆಲೋಚಕ ಪಿತ್ತ, ತರ್ಪಕ ಕಫ, ಇವು 3 ಸ್ಥಾನ ತಲೆ ಐತ್ರಿ, ಶಿರ. ಆ 3 ಕೆಲಸ ನಾವು ಅನಲೈಸ್ ಮಾಡಿದ್ವು ಅಂತಂದ್ರೆ, ಕಂಪೇರ್ ಮಾಡಿದ್ವು ಅಂತಂದ್ರೆ, ಇಟ್ ಈಸ್ ನಥಿಂಗ್ ಬಟ್ ಆಯುರ್ವೇದಿಕ್ ಥಿಯರಿ ಅಂತ ಗೊತ್ತಾಕೈತೆ ನಮಗೆ. ಆಲೋಚಕ ಪಿತ್ತ, ಬೇಲ ಮಹರ್ಷಿಗಳು ಅಂತ ಬರ್ತಾರೆ. ಬೇಲ ಮಹರ್ಷಿಗಳು ಆಲೋಚಕ ಪಿತ್ತವನ್ನು 2 ಟೈಪ್ ಹೇಳಿದ್ರು. ಒಂದು ಚಕ್ಷುರ್ ವೈಶೇಷಿಕ, ಇನ್ನೊಂದು ಬುದ್ಧಿಯ ವೈಶೇಷಿಕ ಅಂತ. ಬುದ್ಧಿಯ ವೈಶೇಷಿಕ ಆಲೋಚಕ ಪಿತ್ತ ಬ್ರೈನ್ನಲ್ಲಿರುವಂಥದ್ದು, ಚಕ್ಷುರ್ ವೈಶೇಷಿಕ ಆಲೋಚಕ ಪಿತ್ತ ಕಣ್ಣಲ್ಲಿರುವಂಥದ್ದು. ಬುದ್ಧಿಯ ವೈಶೇಷಿಕ ಆಲೋಚಕ ಪಿತ್ತ ಏನು ಮಾಡ್ತಿದ್ಪ ಅಂತಂದ್ರೆ, ಪೊಸಿಷನಿಂಗ್ ಸಿಸ್ಟಮನ್ನು, ಸ್ಥಳವನ್ನು, ವಸ್ತುವನ್ನು ಐಡೆಂಟಿಫೈ ಮಾಡಿ ಅದನ್ನು ನೆನಪಿಟ್ಟು ಮುಂದೆ ಅದನ್ನು ನೆನಪಿಸಿಕೊಳ್ಳುವಂಗೆ ಸಹಾಯ ಮಾಡುವಂಥದ್ದು ಆಲೋಚಕ ಪಿತ್ತ. ತರ್ಪಕ ಕಫವನ್ನು ಸಹಿತ ಬ್ರೈನ್ನಲ್ಲಿರುವಂಥದ್ದು. ಎಲ್ಲ ಇಂದ್ರಿಯಗಳು ತಮ್ಮ ಕೆಲಸವನ್ನು ಮಾಡುವಂಗ ಪ್ರಚೋದನೆ ಮಾಡುವಂಥದ್ದು. ಆಮೇಲೆ ವಿಶೇಷವಾಗಿ ಸ್ಥಳವನ್ನು, ವ್ಯಕ್ತಿಯನ್ನು ಗುರುತಿಡಿದು ಅದನ್ನು ಒಂದು ಪೊಸಿಷನ್ ಮಾಡುವಂಥ ಕೆಲಸ ಮಾಡುವಂಥದ್ದು ತರ್ಪಕ ಕಫ. ಅದಕ್ಕೆ ಅಗ್ನಿವೇಶ ಕೃತಿಯ ತಂತ್ರೆ ಚರಕ ಪ್ರತಿ ಸಂಸ್ಕೃತಿ, ಎತ್ರೆ ಹಸ್ತಿ ತದನ್ಯತ್ರ ಎಣ್ಣೆ ಹಸ್ತಿ ನ ತತ್ ಕ್ವಚಿತ್ ಅನ್ನೋದು. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿರುವಂತಹ ಪ್ರತಿಯೊಂದು ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳು ಸಹಿತ ಅವು ಸತ್ಯ. ಸರ್ ಹೇಳಿದ್ರಲ್ಲ ಆಗಲೇ, ಶಾಶ್ವತವು, ಯಾರೂ ತಪ್ಸಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಗ್ರಂಥಗಳನ್ನ ಸುಟ್ಟರು, ನಲಂದ ವಿಶ್ವವಿದ್ಯಾಲಯ ಸುಟ್ಟರು, ಆದ್ರೆ ಅವು ಬಾಯಿಯಿಂದ ಬಾಯಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಅದಕ್ಕೆ ನಮ್ಮ ಗುರುಕುಲದಲ್ಲಿ ಒಂದು ಏನು ಸಿಸ್ಟಮ್ ಇತ್ತಪ್ಪ ಅಂತಂದ್ರೆ, ಇಡೀ ಗ್ರಂಥನ ಬೈಪಾಟ್ ಮಾಡಿಸ್ಬಿಡ್ತಿದ್ರು.
ವ್ಯಕ್ತಿಯಿಂದ ವ್ಯಕ್ತಿ ಟ್ರಾನ್ಸ್ಫರ್ ಹಾಕೊಂತ ಹೋಗಿ ಎಷ್ಟು ಮಂದಿನರ ಕೊಲ್ಲವರದ್ರಿ ನೀವು, ಎಷ್ಟು ಮಂದಿನರ ನಾಶ ಮಾಡೋರದ್ರಿ. ಈಗ ಆಗಲೇ ಅದನ್ನ ನೋಡಾಕತ್ತಿದ್ವಿ ನಾವು. ಎಷ್ಟೋ ಮೊಘಲರ ದಾಳಿ ಆಯಿತು, ಬ್ರಿಟಿಷರು ಬಂದು ಹೋದ್ರು, ಯಾರು ಬಂದರೂ ಸಹಿತ ಆ ಶಿಲ್ಪಕಲೆಗಳನ್ನ ನಾಶ ಮಾಡೋಕ್ಕಾಗಿಲ್ಲ. ನಾಶ ಮಾಡೋಕೆ ಆಗ್ಲಾರ್ದಂಗೆ ಅದನ್ನ ರಚನೆ ಮಾಡಿ ಹೋಗ್ಯಾರ ಅವರು. ನಾಶ ಮಾಡಿದ್ರೆ ಅವ್ರ ಅಸ್ತಿತ್ವನ ನಾಶ ಆಗುವಂಗೆ ಅವ್ರು ರಚನೆ ಮಾಡಿ ಹೋಗ್ಯಾರ. ನಮ್ಮ ಜ್ಞಾನವೂ ಸಹಿತ ಆಯುರ್ವೇದ ಜ್ಞಾನವೂ ಸಹಿತ ಹಂಗೈತಿ. ಅದನ್ನ ನಾಶ ಮಾಡೋಕೆ ಯಾರಿಂದೂ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನ ಹೆಂಗೆ ನಾಶ ಮಾಡ್ಬೋದು ಅಂತಂದ್ರೆ ಬರುವ ದಿನಗಳಲ್ಲಿ ನಾವು ಬೇಸಿಕ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದನ್ನು ಕದ್ದು ಅದನ್ನ ನಮ್ಮ ಅಂತ ತಿಳ್ಕೊಳ್ಳುವಂಥ ಕಾಲ ದೂರ ಇಲ್ಲ. ಅದಕ್ಕೆ ಸ್ಟೂಡೆಂಟ್ಸ್ ಪ್ಲೀಸ್ ಬಿ ಅವೇರ್ ಆಫ್ ದಿಸ್. ಆಯುರ್ವೇದ ಈಸ್ ಎವ್ರಿಥಿಂಗ್ ಫಾರ್ ಅಸ್. ಇದು ಒಂದು ಕೇವಲ ವೈದ್ಯಕೀಯ ವಿಜ್ಞಾನ ಅಲ್ಲ, ದಿಸ್ ಈಸ್ ಲೈಫ್ ಸ್ಟೈಲ್. ದಿಸ್ ಈಸ್ ಲೈಫ್ ಸ್ಟೈಲ್. ನಾವು ಬದುಕಬೇಕಂತಂದ್ರೆ ಪ್ರತಿ ಕ್ಷಣನೂ ಸಹಿತ ಆಯುರ್ವೇದ ಮೂಲಕವೇ ಬದುಕಬೇಕು. ಅಂದ್ರೆ ಹೆಲ್ದಿ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಐತಿ. ಇಲ್ಲಾಂದರೆ ಈಗ ನಾವು ನೋಡುವಂತೆ ರೋಗಪೂರಿತ ಸಮಾಜ ನಿರ್ಮಾಣ ಆಗ್ತದೆ. ನೆಕ್ಸ್ಟ್ ನೋಬೆಲ್ ಪ್ರೈಸ್ ಫಾರ್ 1967 ತಾವು ನೋಡಬಹುದು. ಇಟ್ ಈಸ್ ನಥಿಂಗ್ ಬಟ್ ವರ್ಕ್ ಆಫ್ ಆಲೋಚಕ ಪಿತ್ತ. ನೆಕ್ಸ್ಟ್ 2016 ನೊಬೆಲ್ ಪ್ರೈಸ್ ತಾವು ನೋಡ್ಬೋದು. ಜಪನೀಸ್ ಸೈಂಟಿಸ್ಟಿಗೆ ಬಂದರೆ ಅಲ್ಲೇನು ಹೇಳಿದಪ್ಪ ಅಂತಂದ್ರೆ ಅಟೋಫೇಜಿ ಆಫ್ ದ ಸೆಲ್ಸ್ ಅಂತಂದ್ರೆ ಜೀವಕೋಶಗಳು ಹೊರಗಿನ ಆಹಾರ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ತಮ್ಮನ್ನೇ ತಾವು ತಿಂತಾವ ಅನ್ನುವಂಥದ್ದು. ಲಂಘನಂ ಪರಮೌಷಧಂ. ನಮಗೆ ರೋಗ ಬಂದಾಗ ನಾವು ಉಪವಾಸವನ್ನು ಮಾಡಿದಪ್ಪ ಅಂತಂದ್ರೆ ಅವಾಗ ರೋಗಕಾರಕ ಜೀವಕೋಶಗಳು ತಮ್ಮನ್ನೇ ತಾವು ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತವೆ. ಕ್ಯಾನ್ಸರ್ ಡಿಸೀಸ್ನಲ್ಲಿ, ಕ್ಯಾನ್ಸರ್ ಟ್ರೀಟ್ಮೆಂಟ್ನಲ್ಲಿ ಈ ಥಿಯರಿ ಅದ್ಭುತವಾಗಿ ವರ್ಕ್ ಆಗ್ತದೆ. ಲಂಘನಂ ಪರಮೌಷಧಂ ಈಸ್ ನಥಿಂಗ್ ಬಟ್ ಅಟೋಫೇಜಿ. ದ ನೋಬೆಲ್ ಪ್ರೈಸ್ ವಿನ್ನಿಂಗ್ ಫಾರ್ 2016 ಇಯರ್. ನೆಕ್ಸ್ಟ್ ಇನ್ನೊಂದು, ಈಗ ನಾವು ಹೆಮ್ಮೆ ಪಡಲೇಬೇಕಾದಂತಹ ಕೆಲವೊಂದಿಷ್ಟು ನೊಬೆಲ್ ಪ್ರೈಸ್ ವಿನ್ನಿಂಗ್ ಥಿಯರೀಸ್ಗಳನ್ನು ನೋಡಿದ್ದೀವಿ. ಈಗ ನಮಗೆ ಬಹಳಷ್ಟು ಕಾಡ್ತಕ್ಕಂತಹ ರೋಗ, ಬಹಳಷ್ಟು ಅಂತಂದ್ರೆ ಈಗ ಎಲ್ಲರ ಮನೆ ಒಬ್ರು ಇಬ್ರು ಅದಾರ. ಇನ್ನು ಕೆಲವೊಂದಿಷ್ಟು ದಿವಸಕ್ಕೆ ನಿನಗೆ ಎಷ್ಟು ಶುಗರ್ ಐತಿ, ನಿನಗೆ ಎಷ್ಟು ಶುಗರ್ ಐತಿ ಅಂತ ಕೇಳುವಂಥ ಕಾಲ ದೂರಿಲ್ಲ. ಅಂದರೆ ಎಲ್ಲರಿಗೂ ಸಹಿತ ಶುಗರ್ ಬರುವಂತಹ, ಸಕ್ಕರೆ ಕಾಯಿಲೆ ಬರುವಂತಹ ಕಾಲ ದೂರಿಲ್ಲ. ಅದಕ್ಕೆ ಯಾವುದಾದ್ರೂ ರೋಗವನ್ನು ನಾವು ಟ್ರೀಟ್ ಮಾಡೋಕ್ಕಿಂತ ಮೊದಲು ಅದು ಯಾಕೆ ಬಂತು ಅಂತ ತಿಳ್ಕೊಳ್ಳೋದು ಭಾಳ ಮಹತ್ವ. ಇಂದಿನ ಜೀವನದಲ್ಲಿ ಈ ಹೇತುಗಳು ಅಂತ ಈ ಕಾರಣಗಳು ನಮ್ಮ ಜೀವನದಲ್ಲಿ ಎಷ್ಟು ನಾವು ಯಥೇಚ್ಛವಾಗಿ ಅದನ್ನು ಉಪಯೋಗ ಮಾಡ್ತಾ ಇದ್ದೀವಿ, ಯಾವ ರೀತಿ ರೋಗಕ್ಕೆ ತುತ್ತಾಗ್ತಾ ಇದ್ದೀವಿ ಅನ್ನೋದನ್ನು ನಾವು ನೋಡ್ಬೋದು. ಬಹಳಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಆಶ ಸುಖಂ ಸ್ವಪ್ನ ಸುಖಂ ದದಿನಿ ಗ್ರಾಮ್ಯೋದಕಾಣಪರಸಂ ಪಯಾಂಸಿ ನವಾಣ್ಣ ಪಾಡಂ ಗುಡವೈಕೃತಂ ಚ ಮಧು ಪ್ರಮೇಹ ಹೇತು ಕಫಕೃಚ್ಛ ಸರ್ವಂ. ಇದರ ನೋಡ್ರಿ ಎಲ್ಲ ನಾವು ಅನಲೈಸ್ ಮಾಡ್ಕೊಂತ ಹೋದ್ರೆ ಆಸ್ಯ ಸುಖಂ ಸ್ವಪ್ನ ಸುಖಂ. ನಿದ್ರೆ ಬರೀ ಸ್ವಪ್ನ ಸುಖಂ ಅಂತಂದ್ರೆ ಬಹಳ ಹೊತ್ತು ಮಲ್ಕೊಳ್ಳೋದಲ್ಲ, ಸಿಕ್ಕಾಗ ಮಲ್ಕೊಳ್ಳೋದನ್ನು ಸಹಿತ ಸ್ವಪ್ನ ಸುಖಂ ಬರ್ತೈತೆ. ಭಾಳಷ್ಟು ಜನರು ನಾವು 11ರೊಳಗಾಗಿ ಯಾರು ಮಲ್ಕೊಳ್ಳೋದಿಲ್ಲ. ಆಮೇಲೆ ಬೆಳಗ್ಗೆ 7ರೊಳಗೆ ಯಾರು ಹೇಳೋದಿಲ್ಲ, ಅದು ಸಹಿತ ಸ್ವಪ್ನ ಸುಖದೊಳಗೆ ಬರುವಂಥದ್ದು. ಆಮೇಲೆ ಭಾಳಷ್ಟು ಜನ ನಮ್ಮದು ಸೆಡೆಂಟ್ರಿ ಲೈಫ್ ಐತಿ, ಕುಂತಲ್ಲೇ ಕುಂದಿರುವಂಥ ಕೆಲಸ ಜಾಸ್ತಿ ಐತಿ. ಈಗ ನಾವು ಮಾಡುವಂಥ ಊಟಕ್ಕೂ ನಾವು ಮಾಡುವಂಥ ಕೆಲಸಕ್ಕೂ ಅಜಗಜಾಂತರವಾದಂಥ ವ್ಯತ್ಯಾಸ. ನಾವು ಈಗ ಮಾಡುವಂಥ ಕೆಲಸಕ್ಕೆ ಡೈಲಿ 2 ಸ್ಪೂನ್ ಸಕ್ಕರೆ ತಿಂದರೂ ಸಾಕು, ಅಷ್ಟು ನಮ್ಗೆ ಸಫಿಷಿಯೆಂಟ್ ಆಗೈತೆ. ಅಷ್ಟೇ ಕೆಲಸ ಮಾಡ್ತೀವಿ ನಾವು, ಫಿಸಿಕಲ್ ಆ್ಯಕ್ಟಿವಿಟಿನೇ ಇಲ್ಲ ನಮಗೆ. ಆದರೂ ಸಹಿತ ನಾವು ಹೆಚ್ಚು ತಿನ್ನುವಂಥದ್ದು ದಧಿನಿ, ಮೊಸರನ್ನ ತಿನ್ನುವಂಥದ್ದು. ಆಮೇಲೆ ಗ್ರಾಮ್ಯೋದಕಾಣುಪರಸಂ ಪಯಾಂಸಿ, ಗ್ರಾಮ್ಯ ಮತ್ತು ಜಾಂಗಲ ಮಾಂಸರಸಗಳನ್ನು ತಿನ್ನುವುದರಿಂದ, ಪಯಾಂಸಿ ಹಾಲನ್ನು ಹೆಚ್ಚು ಉಪಯೋಗ ಮಾಡೋದ್ರಿಂದ, ನವಾಣ್ಣ ಪಾಣಂ ಇದು ನೋಡಿ ಭಾಳಷ್ಟು ಎಷ್ಟು ಮಹತ್ವ ಐತಪ್ಪ ಅಂತಂದ್ರೆ, ನವಾಣ್ಣ ಎಲ್ಲರೂ ಸಹಿತ ಪಾಲಿಶ್ಡ್ ಅಕ್ಕಿಯನ್ನು ಉಪಯೋಗ ಮಾಡ್ತಾರೆ. ನವಾಣ್ಣ ಅಂತಂದ್ರೆ ಹೊಸ ಅಕ್ಕಿ ಅಂತ ಅಷ್ಟ ತಿಳ್ಕೊಳ್ಳೋಂಗಿಲ್ಲ. ನವಾಣ್ಣ ಪಾಣಂ ಅಂತಂದ್ರೆ ಪಾಲಿಶ್ಡ್ ಅಕ್ಕಿಗೆ ಸಹಿತ ನವಾಣ್ಣನ ಅಂತ ಕರಿತಾರೆ. ಅದಕ್ಕೆ ಪಾಲಿಶ್ಡ್ ಅಕ್ಕಿ ತಿನ್ನೋದು ಸಹಿತ ಒನ್ ಆಫ್ ದ ರೀಸನ್ಸ್ ಫಾರ್ ಡಯಾಬಿಟಿಸ್. ಆಮೇಲೆ ಗುಡವೈಕೃತಂ, ಸಕ್ಕರೆಯಿಂದ ಗುಡ ಅಂತಂದ್ರೆ ಬೆಲ್ಲದಿಂದ ಆಗಿರ್ತಕ್ಕಂಥ ಸಿಹಿ ಪದಾರ್ಥಗಳನ್ನೆಲ್ಲನೂ ತಿಳ್ಕೊಳ್ಬಹುದು. ನಮ್ಮಲ್ಲಿ ಏನಂದ್ರೆ ರಾಂಗ್ ಕಾನ್ಸೆಪ್ಟ್ ಇತ್ತು ಅಂತಂದ್ರೆ ಶುಗರ್ ಐತಿರಿ ಅದಕ್ಕೆ ನಾನು ಸಕ್ಕರೆ ತಿನ್ನೋದಿಲ್ಲ ಬೆಲ್ಲ ತಿಂತೀನಿ ಅಂತ ಹೇಳಿ. ಬೆಲ್ಲನೂ ಹೇಳಿದಾರೆ ಅದು ಗುಡವೈಕೃತಂ ಚ ಪ್ರಮೇಹ ಹೇತು ಕಫಕೃಚ್ಛ ಸರ್ವಂ. ಅಂದರೆ ಎಲ್ಲವೂ ಇವು ಸಕ್ಕರೆ ಕಾಯಿಲೆಗೆ ಕಾರಣ ಆಗುವಂಥದ್ದು. ನಾವು ಯೋಗ ರತ್ನಾಕರವನ್ನು ತೆಗೆದು ನೋಡಿದ್ರೆ ಅಲ್ಲಿ ಒಂದು ವಂಡರ್ಫುಲ್ ಶ್ಲೋಕ ಐತೆ. ಇವೆಲ್ಲಕ್ಕೂ ನಾವು ನೋಡಿದ್ರೆ ಅಂಜಿ ಬಿಡ್ತೀವಿ ಹೆಂಗೆ ನೋಡೋದು ಅಂತ ಹೇಳಿ. ಅದಕ್ಕೆ ಇದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ ವ್ಯಾಯಾಮಂ ಶರೀರಂ ದೃಢಂ ಕೃತ್ವ ವ್ಯಾಧಿರ್ನಾಸ್ತಿ ಕದಾಚನ ವಿರುದ್ಧೋಮ ಅವಿಪಕ್ವಮ ಭುಕ್ತೆ ಶೀಘ್ರ ವಿಪಚ್ಯತಿ. ಅಂತಂದ್ರೆ ವ್ಯಾಯಾಮವನ್ನು ವ್ಯಾಯಾಮವನ್ನು ನಾವು ನಿಯಮಿತವಾಗಿ ಮಾಡಿದಂತಂದ್ರೆ ದೃಢಂ ಕೃತ್ವ ಶರೀರ ದೃಢವಾಗ್ತತಿ. ವ್ಯಾಧಿರ್ನಾಸ್ತಿ ಕದಾಚನ, ವ್ಯಾಧಿಗಳು ಬರುವುದಿಲ್ಲ. ಹೆಂಗೆ ವ್ಯಾಧಿಗಳು ಬರುವುದಿಲ್ಲಪ್ಪ ಅಂತಂದ್ರೆ ನಾವು ವಿರುದ್ಧ ಆಹಾರ ತಿಂದರೂ ಸಹಿತ
ಅಪಕ್ವವಾದಂಥ ಆಹಾರವನ್ನು ತಿಂದರೂ ಸಹಿತ ಅಪತ್ಯವನ್ನು ಮಾಡಿದರೂ ಸಹಿತ ನಮ್ಗೆ ರೋಗಗಳು ಬರುವುದಿಲ್ಲ. ಅದಕ್ಕೆ ಇವತ್ತು ಸಕ್ಕರೆ ಕಾಯಿಲೆ ಬರೋದಕ್ಕೆ ಒಂದು ನಮ್ಮ ಸೆಡೆಂಟರಿ ಲೈಫು, ಆಮೇಲೆ ಫಿಸಿಕಲ್ ಎಕ್ಸಸೈಸ್ ಇಲ್ಲದೆ ಇರುವಂಥ ನಮ್ಮ ಜೀವನ ಶೈಲಿ, ಅದರ ಜೊತೆಗೆ ಈ ಆಹಾರವನ್ನು ನಾವು ಹೆಚ್ಚು ಉಪಯೋಗ ಮಾಡ್ತೀವಿ. ಯಾವುದಾರ ಒಂದು ಫಂಕ್ಷನ್ ಮಾಡಿದ್ವಪ್ಪ ಅಂತಂದ್ರೆ ಸ್ಪೆಷಲ್ಲಾಗಿ ಮಾಡ್ಬೇಕಂಥೇಳಿ ಪನೀರ್ ಮಾಡಿಸ್ತೀವಿ, ಕರೆದಂಥ ಪದಾರ್ಥಗಳನ್ನ ಮಾಡ್ತೀವಿ, ಮತ್ತು ನಾವು ಮಂದಿಗೆ ಡಿಸೀಸನ್ನು ಟ್ರೀಟ್ ಮಾಡ್ತೀವಿ. ಮೊದಲು ನಮ್ಮ ಮನೆ ಫಂಕ್ಷನನ್ನು ನಾವು ಆದರ್ಶವಾಗಿ ಮಾಡುವಂಥದ್ದು, ನಮ್ಮ ಮನೆಯಲ್ಲೇ ನಾವು ಆದರ್ಶವಾಗಿರುವಂಥದ್ದು. ನನ್ನ ಮಗನ 80 ವರ್ಷ ಬರ್ತಡೇ ಮಾಡಿದ್ವಿ ರೀ. ಯಾರ ಕಡೆ ಬರ್ತಡೇ ಮಾಡಿದೀವಿ ಅಂತಂದ್ರೆ ಸೋಷಿಯಲ್ ಸ್ಟಿಗ್ಮಾವನ್ನು ಹೋಗಲಾಡಿಸುವಂಥ ಸಲುವಾಗಿ, ಒಂದು ಸಾಮಾಜಿಕವಾಗಿ ತುಳಿತಕ್ಕೊಳಗಾದಂಥ ಒಂದು ಸಮಾಜವನ್ನು, ಅದು ಅಮಾವಾಸ್ಯೆ ದಿವಸ ಲೋಕೇಶ್ವರ ಗುಡಿಯಲ್ಲಿ ಕರ್ಕೊಂಡು ಹೋಗಿ ಅವ್ರ ಕಡೆನ ಆರತಿ ಮಾಡಿಸಿ ಕೊಟ್ಟಿವಿ. ಅವ್ರಿಗೆ ಆಹಾರ ಏನು ಕೊಟ್ಟಿಪ್ಪ ಅಂತಂದ್ರೆ ಮೊಳಕೆ ಮಾಡಿದ ಕಾಳು, ಬೆಲ್ಲ, ಖರ್ಜೂರ, ಬಾಳೆಹಣ್ಣು. ಅಂದ್ರೆ ನಾವು ಬರೀ ಹೇಳೋದಕ್ಕಷ್ಟ ಆದರ್ಶ ಮತ್ತೆ ಮಾಡೋದು ಅದನ್ನು ಮಾಡಿದಪ್ಪ ಅಂತಂದ್ರೆ ಸಮಾಜಕ್ಕೆ ಏನು ಕೊಡಕ್ಕೆ. ಈ ದೃಷ್ಟಿಯಿಂದ ಬದುಕು, ಆಚಾರ, ವಿಚಾರ, ನಾಲಿಗೆ ಎಲ್ಲವೂ ಆಯುರ್ವೇದಮಯವಾಗಿದ್ದಾಗ ಮಾತ್ರ ಈ ಜಗತ್ತು ಸುಧಾರಿಸಲಿಕ್ಕೆ ಸಾಧ್ಯ ಇದೆ, ಪೀಪಲ್ ಸುಧಾರಿಸಲಿಕ್ಕೆ ಸಾಧ್ಯ ಇದೆ, ಪ್ಲಾನೆಟ್ ಸುಧಾರಿಸಲಿಕ್ಕೆ ಸಾಧ್ಯ ಇದೆ. ದಿಸ್ ಈಸ್ ನಥಿಂಗ್ ಬಟ್ ಆಯುರ್ವೇದ ಫಾರ್ ಪೀಪಲ್ ಆ್ಯಂಡ್ ಪ್ಲಾನೆಟ್. ಇದು ಬಹಳಷ್ಟು ಅದ್ಭುತವಾದಂಥದ್ದು. ಇವತ್ತು ನನ್ನ ಜೋಡಿ ಇದ್ರಿ, ಮುಂಜಾನೆ ಮಾತಾಡಿವಿ, ಒಂದು ತಾಸಿಗೆ ಫೋನ್ ಬಂತು ಸತ್ತ ಅಂತೇಳಿ. ಕಾರ್ಡಿಯಾಕ್ ಅರೆಸ್ಟ್ ಒಂದು ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀವಿ ನಾವು ಪಬ್ಲಿಕ್ಕು. ಹಾರ್ಟ್ ಅಟ್ಯಾಕು, ಕಾರ್ಡಿಯಾಕ್ ಅರೆಸ್ಟ್ ಬೋತ್ ಆರ್ ಟೋಟಲ್ ಡಿಫ್ರೆಂಟ್. ಹಾರ್ಟ್ ಅಟ್ಯಾಕು, ಕಾರ್ಡಿಯಾಕ್ ಅರೆಸ್ಟು ಟೋಟಲ್ ಡಿಫ್ರೆಂಟ್. ಹಾರ್ಟ್ ಅಟ್ಯಾಕ್ ನೆಗ್ಲೆಕ್ಟ್ ಮಾಡಿದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು, ಆದರೆ ಕಾರ್ಡಿಯಾಕ್ ಅರೆಸ್ಟ್ ಟೋಟಲ್ ಡಿಫ್ರೆಂಟ್. ಈಗ ನಾವು ಬಹಳಷ್ಟು ಜನರನ್ನ ಕಳೆದುಕೊಳ್ತಾ ಇರ್ಬೋದು ಕಾರ್ಡಿಯಾಕ್ ಅರೆಸ್ಟಿಂದ. ಇಂತಹ ಅದ್ಭುತವಾದಂತಹ ಶ್ಲೋಕ ಹೇಳಿದ್ರಪ್ಪ ಅಂತಂದ್ರೆ ಸಾಧಕ ಪಿತ್ತ ಭಾಳ ಇಂಪಾರ್ಟೆಂಟ್. ಬೇಕಾದ್ರೆ ಯಾರಾದರೂ ಸಹಿತ ಕಾರ್ಡಿಯಾಕ್ ಅರೆಸ್ಟಿಂದ ಅಥವಾ ಹಾರ್ಟ್ ಅಟ್ಯಾಕ್ ಸತ್ತಾರಂತ ಇಮಿಡಿಯೇಟ್ ಸತ್ತಿರ್ತಾರಲ್ಲ, ಯಾವುದು ಲಕ್ಷಣ ಇರಲ್ಲ, ಅವ್ರ ಮನೆಗೆ ಹೋದಾಗ ನಾವು ಕೇಳಬೇಕು, ಅವ್ರ ಹಿಸ್ಟ್ರಿನ ತೆಗೆದುಕೊಳ್ಬೇಕು. ಲಾಸ್ಟ್ 3-4 ದಿವಸದಿಂದ ಅವ್ರ ಜೀವನ ಶೈಲಿ ಹೆಂಗಿತ್ತು ಅಂತ ಹೇಳಿ. ಮಸಾಲೆ ತಿನ್ನುವಂಥದ್ದು, ಟೆನ್ಷನ್ದಾಗಿರುವಂಥದ್ದು, ರಾತ್ರಿ ನಿದ್ದೆ ಇಲ್ಲದೆ ಇರುವಂಥದ್ದು, ಈ ರೀತಿಯಾದಂಥ ಹಿಸ್ಟ್ರಿ ಬಹಳಷ್ಟು 90% ಮಂದಿಲಿ ನಮಗೆ ಕಾಣ್ತದೆ. ಸಾಧಕ ಪಿತ್ತ ಹೃದಯದೊಳಗಿರುವಂಥದ್ದು, ಅದನ್ನು ಓಜ ಅಂತ ಹೇಳಿ ಕರೆದಾರ. ಹೃದಯ ತಿಷ್ಠತಿ ಯತ್ ಶುದ್ಧಂ ರಕ್ತಂ ಸಪಿತ್ತಂ ಓಜ ಶರೀರಿನಂ. ಬಹಳಷ್ಟು ಮಹತ್ವ ಐತಿ. ಸಾಧಕ ಪಿತ್ತ ಹೃದಯ ತಿಷ್ಠತಿ, ಹೃದಯದೊಳಗಿರುವಂಥದ್ದು. ಯತ್ ಶುದ್ಧಂ ರಕ್ತಂ ಸಪೀತಂ, ಹೃದಯದೊಳಗೊಂದು ರಕ್ತವರ್ಣ ಮತ್ತು ಪೀತವರ್ಣ ಇರುವಂಥ ಒಂದು ದ್ರವ ಪದಾರ್ಥ ಇರ್ತದೆ. ಅದಕ್ಕೆ ಸಾಧಕ ಪಿತ್ತ ಅಂತ ಕರೀತಾರ. ಅದಕ್ಕೆ ಪರಓಜ ಅಂತ ಕರೀತಾರ. ಪರಓಜ ಕೊರತೆಯಾಗಿನ ಕಾರ್ಡಿಯಾಕ್ ಅರೆಸ್ಟ್ ಆಗ್ತದೆ. ಮಾಡರ್ನ್ ಸೈನ್ಸ್ ಪ್ರಕಾರ ನೋಡೋದಂತಂದ್ರೆ ಕಾರ್ಡಿಯಾಕ್ ಅರೆಸ್ಟ್ ಅಂತಂದ್ರೆ ಹಾರ್ಟ್ ಒಳಗೊಂದು ಎಲೆಕ್ಟ್ರಿಕ್ ಸಿಸ್ಟಮ್ ಇರ್ತದೆ. ಎಲೆಕ್ಟ್ರಿಕ್ ಸಿಸ್ಟಮ್ ಆ ಎಲೆಕ್ಟ್ರಿಕ್ ಸಿಸ್ಟಮ್ ಫೇಲ್ಯೂರ್ ಆದಾಗ ಬರುವಂಥದ್ದು ಕಾರ್ಡಿಯಾಕ್ ಅರೆಸ್ಟ್. ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಟೈಮ್ ಇರೋದಿಲ್ಲ ನಮ್ಮಲ್ಲಿ. ಇವನ್ ಅವ್ರು ಒಂದು KL ಹಾಸ್ಪಿಟ್ಲಾಗ ಅಡ್ಮಿಟ್ ಅದಾರ ಅಂದ್ರೆ ಅವ್ರನ್ನ ಬದುಕಿಸಕ್ಕೆ ಆಗುವುದಿಲ್ಲ. ಬಹಳಷ್ಟು ಚಾನ್ಸಸ್ ಕಮ್ಮಿ ಇರ್ತಾವೆ. ವಿದಿನ್ 5 minutes ಒಳಗೆ ನಾವು ಆ್ಯಕ್ಟ್ ಆಗಬೇಕು, ಆದರೂ ಸಹಿತ ಉಳಿದೇ ಇರುವಂಥ ಸಾಧ್ಯತೆಗಳು ಬಹಳಷ್ಟು. ಅದಕ್ಕೆ ಕಾರ್ಡಿಯಾಕ್ ಅರೆಸ್ಟನ್ನು ಹೋಗಲಾಡಿಸ್ಬೇಕಾದ್ರೆ ಸಾಧಕ ಪಿತ್ತ ಸರಿ ಇರಬೇಕು. ಸಾಧಕ ಪಿತ್ತ ಸರಿ ಇರಬೇಕಾದ್ರೆ ಪಾಚಕ ಪಿತ್ತ ಸರಿ ಇರಬೇಕು. ಪಿತ್ತಂ ಪಂಚಾತ್ಮಕಂ ಪಕ್ವಾಮಾಶಯ ಮಧ್ಯಗಂ ಪಂಚಮಹಾಭೂತಾತ್ಮಕತ್ವೇ ಇತಿ ತಕ್ತನ ದ್ರವತ್ತಂ ಪಾಕಾದಿಕರ್ಮ ಅಣಲ ಶಬ್ದಿತಂ ಅಂತಂದ್ರೆ ಪಕ್ವಾಶಯ ಮತ್ತು ಆಮಾಶಯ ಮಧ್ಯದಲ್ಲಿರುವಂತಹ ಪಿತ್ತ, ಇದನ್ನು ನಾವು ಹಾಳು ಮಾಡ್ಕೊಂಡಿವಿ ಅಂತಂದ್ರೆ ಕಾರ್ಡಿಯಾಕ್ ಚಾನ್ಸಸ್ ಭಾಳಷ್ಟು ಅದಾವ. ಇಲ್ಲಿ ಪಿತ್ತದಂಗೆ ಆಗೈತಿ ಯಾವ ಕಂಟಿನ್ಯೂಸ್ ಬರಾಕತ್ತಂದ್ರೆ ಮುಂದವ ಕಾರ್ಡಿಯಾಕ್ ಅರೆಸ್ಟ್ ಆಗಕ್ಕೆ ಟೆಂಡಿಂಗ್ ಟುವರ್ಡ್ಸ್ ಅಂತ ನಾವು ತಿಳಿದುಕೊಳ್ಳಲೇಬೇಕು. ಆ ದೃಷ್ಟಿಯಿಂದ ಅವ್ರ ಆಹಾರ ಪದ್ಧತಿ ನಾವು ಚೇಂಜ್ ಮಾಡಿದ್ವಿ ಅಂತಂದ್ರೆ ಜೀವನವನ್ನು ಉಳಿಸಬಹುದು. ನಾವು ಸ್ಟಂಟ್ ಹಾಕೋದ್ರಿಂದ, ಕೊಲೆಸ್ಟ್ರಾಲ್ ಲೆವೆಲ್ ಚೆಕ್ ಮಾಡೋದ್ರಿಂದ ಅಲ್ಲ. ಕೊಲೆಸ್ಟ್ರಾಲ್ ಯಾವಾಗ ಚೆಕ್ ಮಾಡಬೇಕು? ಹಾರ್ಟ್ ಅಟ್ಯಾಕ್ ಇದ್ದಂಥ ಸಂದರ್ಭದಲ್ಲಿ ಕೊಲೆಸ್ಟ್ರಾಲ್ ಚೆಕ್ ಮಾಡಬೇಕು. ಕೊಲೆಸ್ಟ್ರಾಲ್ ಅಲ್ಲಿ ಹೆಚ್ಚಾಗಿ ಅಲ್ಲಿ ವೇನ್ಸು ಅಥವಾ ಆರ್ಟಿಸ್ ಬ್ಲಾಕೇಜ್ ಆಗಿ ಬರುವಂಥದ್ದು ಹಾರ್ಟ್ ಅಟ್ಯಾಕು. ಎಲೆಕ್ಟ್ರಿಕ್ ಸಿಸ್ಟಮ್ ಫೇಲ್ಯೂರ್ ಆಗಿ ಬರುವಂಥದ್ದು ಕಾರ್ಡಿಯಾಕ್ ಅರೆಸ್ಟು. ಅದಕ್ಕೆ ಪ್ರಾಕ್ಟಿಕಲ್ ಆಯುರ್ವೇದ ಅಂತಂದ್ರೇನು? ವಾತ ಪಿತ್ತ ಕಫ ಇದನ್ನು ಬಿಟ್ಟು ಜಗತ್ತು ಏನೂ ಇಲ್ಲ. ಬೇಕಾದಂಥ ಡಿಸೀಸ್ ಬರಲಿಲ್ಲ. ಅಡಿಸನ್ ಡಿಸೀಸ್ ಅಂತೇಳಿ ಒಂದು ಕೇಸ್ ಬಂತು. ಅಡಿಸನ್ ಡಿಸೀಸ್ ಇದು ಗ್ವಾಲಿಯರಿಂದ ಬಂದಿದ್ರು. 13 ತಿಂಗಳ ಮಗು ಹೆಂಗೆ ಸುಮ್ ಕುಂತು ಬಿಡೋದಪ್ಪ ಅಂತಂದ್ರೆ ಒಂದು ಮೂಲ್ಯಾಗ ಗೋಮಿ ಕೂತ್ಬಿಡು, ಅಡ್ಡಾಡಕ್ಕೆ ಶಕ್ತಿ ಇರಲಿಲ್ಲ ಅದಕ್ಕೆ. ಅಡಿಸನ್ ಡಿಸೀಸ್ ಒಳಗೆ ಏನಾಗ್ತಿರಪ್ಪ ಅಂತಂದ್ರೆ ಅಡ್ರಿನಲ್ ಗ್ಲ್ಯಾಂಡು
ಅದು ಅಡ್ರಿನಾಲಿನ್ ಉತ್ಪತ್ತಿ ಮಾಡೋದನ್ನು ಕಡಿಮೆ ಮಾಡುವಂಥದ್ದು. ಆಮೇಲೆ ಜ್ವರ ಬಂದು ಅಂತಂದ್ರೆ ಶುಗರ್ ಲೆವೆಲ್ ಎಕ್ದಮ್ ಡೌನ್ ಆಗಿ ಮಗು ಕೊಲ್ಯಾಪ್ಸ್ ಆಗುವಂಥದ್ದು. ಜ್ವರ 101 ಡಿಗ್ರಿ ಬಂದರೂ ಸಹಿತ ಮಗು ಪೂರಾ ಅನ್ಕಾನ್ಷಿಯಸ್ ಲೆವೆಲ್ಗೆ ಹೋಗ್ತಿತ್ತು. ಅಂತಹ ಒಂದು ಡೇಂಜರ್ ಕಂಡೀಷನ್ ಇತ್ತು ಆ ಮಗುವಿಂದು. ನಮ್ಮ ಹತ್ರ ಬಂದಾಗ ಆಗಲೇ ತೋರಿಸಿದಲ್ಲಿ ಪುನರ್ನವ ಮತ್ತು ಭೃಂಗರಾಜ ಎರಡು ಪೌಡ್ರನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಆ ಮಗು ಓಡಾಡೋ ವಿಡಿಯೋ ತೋರಿಸಿದ್ರೆ ತಮಗೆ ಆಶ್ಚರ್ಯಕ್ಕೆ ಕೇವಲ 15 ದಿವಸದಲ್ಲಿ ಬೆಡ್ ರಿಡನ್ ಕಂಡೀಷನ್ ಇದ್ದಂತಹ ಮಗು 15 ದಿವಸದಲ್ಲಿ ಎದ್ದು ಓಡಾಡುವಂತಹ ಕಂಡೀಷನನ್ನು ನಾವು ನೋಡಿದಾಗ ನಾವು ಆಯುರ್ವೇದ ಡಾಕ್ಟರ್ನಾಗ ಹೆಮ್ಮೆ ಆಗುತ್ತೋ ಇಲ್ಲೋ ನೀವು ಹೇಳಿ, ಆಗುತ್ತೋ ಇಲ್ಲ? ನಮಗೆ ಮಾಡರ್ನ್ ಸೈನ್ಸ್ ಡಾಕ್ಟರ್ಗಳೆಲ್ಲ ಕೈ ಎತ್ತಿದ್ರು, ಇದಕ್ಕೆ ಸ್ಟಿರಾಯ್ಡ್ ಕೊಡಬೇಕು ಕಂಟಿನ್ಯೂಸ್ ಆಗಿ ಅಂತ ಹೇಳಿದ್ರು. ಸ್ಟಿರಾಯ್ಡ್ ಕೊಟ್ಟ ಸ್ವಲ್ಪ ದಿವಸದಲ್ಲಿ ಕಿಡ್ನಿ ಫೇಲ್ಯೂರ್ ಆಗುತ್ತದೆ, ಲಿವರ್ ಫೇಲ್ಯೂರ್ ಆಗ್ತದೆ. ಕೊಡಲಿಲ್ಲ ಅಂತಂದ್ರೆ ಮಗು ಕೊಲ್ಯಾಪ್ಸ್ ಆಗ್ತದೆ. ನಮ್ಮ ಡ್ರಗ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಪೂರ್ಣ ನಾರ್ಮಲ್ ಮಕ್ಕಳು ಹೆಂಗಿರ್ತಾರಲ್ಲ ಅದಕ್ಕಿಂತ ಹೆಚ್ಚು ಆ್ಯಕ್ಟಿವ್ ಆಗಿರುವಂಥದ್ದನ್ನು ನಾವು ನೋಡಬಹುದು. ಅದಕ್ಕೆ ಆಯುರ್ವೇದ ಸಿದ್ಧಾಂತಗಳನ್ನ ಬೇಸಿಕ್ಕನ್ನು ನಾವು ತಿಳ್ಕೊಂಡಿಪ್ಪ ಅಂತಂದ್ರೆ ಅಸಾಧ್ಯ ಯಾವುದೂ ಇಲ್ಲ. ನೆಕ್ಸ್ಟ್ ತೆಗಿಸ್ತಾರೆ. ನೆಕ್ಸ್ಟ್ ಇದಕ್ಕಿಂತ ಬಂದ ಈ ಶ್ಲೋಕ ನೀವು ಓದಿದ್ರಪ್ಪ ಅಂತಂದ್ರೆ ನಾವೆಲ್ಲರೂ ಸ್ಟನ್ ಆಗ್ತೀವಿ. ಆಮಾಶೆ ರಂಜಕ ಪಿತ್ತ ಅಂತ ಬರ್ತದೆ. ರಂಜಕ ಪಿತ್ತ ಚರಕಾಚಾರ್ಯರು ಮತ್ತು ಸುಶ್ರುತಾಚಾರ್ಯರು ಎಲ್ಲಿ ಹೇಳಿದಾರಪ್ಪ ಅಂತಂದ್ರೆ ರಂಜಕ ಪಿತ್ತ ಇರುವಂಥದ್ದು ಲಿವರ್ ಮತ್ತು ಸ್ಪ್ಲೀನಲ್ಲಿ ಅಂತ ಹೇಳಿದರು. ಆಮಾಶಯಾಶ್ರಿತಂ ಪಿತ್ತಂ ರಂಜಕಂ ರಸರಂಜನಾಥ್. ಆಮಾಶಯಾಶ್ರಿತಂ ಪಿತ್ತಂ ರಂಜಕಂ ರಸರಂಜನಾಥ್. ಆಮಾಶಯ ಇದು ಯಾವ ಶ್ಲೋಕಪ್ಪ ಅಂತಂದ್ರೆ ಅಷ್ಟಾಂಗ ಸಂಗ್ರಹದ ಶ್ಲೋಕ. ಸುಶ್ರುತಾಚಾರ್ಯರು ಮತ್ತು ಚರಕಾಚಾರ್ಯರು ಲಿವರ್ದಲ್ಲಿರ್ತದೆ ಅಂತ ಹೇಳಿದರು. ಲಿವರ್ದಲ್ಲಿರುವಂತಹ ಒಂದು ಪಿತ್ತ ಸಣ್ಣ ಮಗ ಅಂದ್ರೆ ಗರ್ಭಾವಸ್ಥೆ ಇರುವಾಗ ನಮ್ಗೆ ರಕ್ತವನ್ನು ಉತ್ಪತ್ತಿ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಅದಕ್ಕೆ ಅದು ಲಿವರ್ದಲ್ಲಿರುವಂಥದ್ದು ಸತ್ಯ. ಆಮಾಶಯಾಶ್ರಿತಂ ಪಿತ್ತಂ ರಂಜಕಂ ರಸರಂಜನಾಥ್ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ಆಮಾಶಯೊಳಗೆ ಯಾವ ದ್ರವ ಇರ್ತೈತಿ, ಅದು ಹೆಂಗೆ ನಮಗೆ ರಸವನ್ನು ರಂಜನೆ ಮಾಡ್ತೈತಿ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಮಾಡರ್ನ್ ರಿಸರ್ಚಸ್ ಏನು ಹೇಳ್ತಾವ ಅಂತಂದ್ರೆ ಕ್ಯಾಸ್ಟಲ್ಸ್ ಎಕ್ಸ್ಟ್ರೆನ್ಸಿಕ್ ಫ್ಯಾಕ್ಟರ್, ವಿಟಮಿನ್ B12, ಕ್ಯಾಸ್ಟಲ್ಸ್ ಇಂಟ್ರೆನ್ಸಿಕ್ ಫ್ಯಾಕ್ಟರ್. ಒಂದು ರಕ್ತ ರೆಡಿ ಆಗಲಿಕ್ಕೆ, ರಕ್ತ ಉತ್ಪತ್ತಿ ಆಗಲಿಕ್ಕೆ ಕ್ಯಾಸ್ಟಲ್ಸ್ ಎಕ್ಸ್ಟ್ರೆನ್ಸಿಕ್ ಫ್ಯಾಕ್ಟರ್ ಅನ್ನುವಂಥದ್ದು ಬೇಕು. ವಿಟಮಿನ್ B12 ಅನ್ನುವಂಥದ್ದು ಇದು ಆಹಾರದಲ್ಲಿರುವಂಥದ್ದು. ಆಮೇಲೆ ಕ್ಯಾಸ್ಟಲ್ಸ್ ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಇದು ಎಲ್ಲಿರ್ತೈತಿ ಅಂತಂದ್ರೆ ಆಮಾಶಯ ಒಳಗೆ ಅಂತಂದ್ರೆ ಸ್ಟಮಕ್ನ ಒಳಗಿನ ಲೇಯರ್ದಾಗ ಒಂದು ದ್ರವ ಪದಾರ್ಥ ರಿಲೀಸ್ ಆಗ್ತದೆ, ಒಂದು ಸಿಕ್ರಿಷನ್ ರಿಲೀಸ್ ಆಗ್ತದೆ. ಆ ಸಿಕ್ರಿಷನ್ನು ವಿಟಮಿನ್ B12 ಜೊತೆ ಮಿಕ್ಸ್ ಆದಾಗ ಮಾತ್ರ ರಕ್ತ ಉತ್ಪತ್ತಿ ಆಗುವಂಥದ್ದು. ಎಂಥ ಅದ್ಭುತ ನೋಡ್ರಿ. ಅವಾಗ ಕಾನ್ಸೆಪ್ಟ್ ಹೆಂಗೆ ಹೇಳಿದ್ರು ಅವರು, ಆಮಾಶಯಾಶ್ರಿತಂ ಪಿತ್ತಂ, ಆಮಾಶಯ ಒಳಗೆ ಒಂದು ರಸದ್ರವ್ಯ ರಿಲೀಸ್ ಆಗ್ತದೆ. ಆಮಾಶಯಾಶ್ರಿತಂ ಪಿತ್ತಂ ರಂಜಕಂ ರಸರಂಜನ, ಅದು ರಂಜನವನ್ನು ಮಾಡ್ತದೆ, ರಕ್ತಕ್ಕೆ ಕಲರನ್ನು ಕೊಡ್ತದೆ. ಅವಾಗ ನಮ್ಮ ರಕ್ತ ಉತ್ಪತ್ತಿ ಆಗ್ತದೆ ಎನ್ನುವಂಥದ್ದು. ಅದಕ್ಕೆ ನಮ್ಮ ಎಲ್ಲ ಆಚಾರ್ಯರಿಗೆ ಎಷ್ಟೊಂದು ಧನ್ಯವಾದ ಹೇಳಿದ್ರು ಕಡಿಮೆ ಅಂತ ಹೇಳಬಹುದು. ಅದಕ್ಕೆ ನಾವೆಲ್ಲರೂ ಸಹಿತ ಆಯುರ್ವೇದ ಡಾಕ್ಟರ್ ಅನ್ನೋದಕ್ಕೆ ಬಹಳಷ್ಟು ಹೆಮ್ಮೆ ಪಡಬೇಕು. ನಾವಲ್ಲನ್ನು ಮತ್ತು ಪ್ಲ್ಯಾನೆಟನ್ನು ಫ್ಯೂಚರ್ದಲ್ಲಿ ಉಳಿಸ್ಬೋದು ಅನ್ನುವಂಥದ್ದು. ನೆಕ್ಸ್ಟ್ ಇದು ಬಹಳಷ್ಟು ಅದ್ಭುತವಾಗಿರುವಂಥದ್ದು, ಈಗಿನ ದಿನಮಾನೊಳಗೆ ಅತ್ಯಂತ ಅವಶ್ಯಕತೆ ಆಗಿರುವಂಥದ್ದು. ಯಾಕಂತಂದ್ರೆ ಒಂದು ಸಮಾಜದ ಆರೋಗ್ಯ ನಿರ್ಧಾರ ಆಗುವಂಥದ್ದು ಮಗು ಹೊಟ್ಟೆಲಿ ಇದ್ದಾಗ. ಆವಾಗ ನಾವು 9 ತಿಂಗಳು ವೇಸ್ಟ್ ಮಾಡಿಬಿಟ್ಟಿಪ್ಪ ಅಂತಂದ್ರೆ ಮುಂಬರುವ ಆ ಮಗುವಿನ ಭವಿಷ್ಯ ಸಂಪೂರ್ಣವಾಗಿ ವೇಸ್ಟ್ ಆಗುವಂಥದ್ದು, ಆ ಮಗು ರೋಗಗ್ರಸ್ತ ಆಗುವಂಥದ್ದು. ಇವತ್ತಿನ ದಿನಮಾನದೊಳಗೆ ಒಂದು ಏನು ಸಿಕ್ಕ್ಯಾರ ಅಂತಂದ್ರೆ ಬಡವರಿಗೆ ಸಾಧ್ಯ ಆಗಲಾರದಷ್ಟು ತುಟ್ಟಾಗಿಬಿಡುತ್ತೆ. ಒಂದು ಧೈರ್ಯದಿಂದ ಹೇಳ್ಬೋದು, ಆಯುರ್ವೇದ ಪದ್ಧತಿ ಪ್ರಕಾರ ಆಹಾರ ಪದ್ಧತಿ ಅವ್ರು ಫಾಲೋ ಮಾಡಿದ್ರೆ ಯಾವುದೇ ಖರ್ಚಿರ್ಲಾರ್ದ ಡೆಲಿವರಿ ಆಗ್ಬೋದು. ಇದು ನಮ್ಮ ಅನುಭವದಿಂದ ಬಂದಿರತಕ್ಕಂಥದ್ದು. ANC ಕೇರ್ ಪ್ರಥಮೇ ಮಾಸಿ ಕಲ್ಲಂ ಜಾಯತಿ, ದ್ವಿತೀಯ ಮಾಸಿ ಶಿವತುಷ್ಮಣಿದೇವರ ಪ್ರಪಂಚಮಾಣಂ ಪಂಚಮಭೂತಗಣ ಸಂಜಾಯತಿ, ತೃತೀಯ ಮಾಸಿ ಹಸ್ತಪಾದ ಶಿರಸಾಂ ಪಂಚಪಿಂಡಿಕಾ ನಿರ್ವರ್ತಂತಿ. ಆಮೇಲೆ ಚತುರ್ಥೆ ಸರ್ವಾಂಗ ಪ್ರತ್ಯಂಗ ವಿಭಾಗ ಸೂಕ್ಷ್ಮೋ ಭವತಿ. ಚತುರ್ಥೆ ಮಾಸಿ ಸರ್ವಾಂಗ ಪ್ರತ್ಯಂಗ ಪ್ರವ್ಯಕ್ತೋ ಭವತಿ. ಗರ್ಭ ಹೃದಯ ಪ್ರವ್ಯಕ್ತೋ ಭವತಿ. ಚೇತನಾದಾತುರ ಅಭಿವ್ಯಕ್ತೋ ಭವತಿ. ಈ ಭಾಳ ಇಂಪಾರ್ಟೆಂಟ್ ಶ್ಲೋಕ, ಆಮೇಲೆ ಹೇಳ್ತೀನಿ ನಿಮಗೆ. ಅಭಿವ್ಯಕ್ತೋ ಭವತಿ. ನೆಕ್ಸ್ಟ್ ಪಂಚಮೇ ಮನಃ ಪ್ರತಿಬದ್ಧತರಂ ಷಷ್ಠೇ ಬುದ್ಧಿ. ಇವೆಲ್ಲ ಶ್ಲೋಕಗಳು ಸೈಂಟಿಫಿಕಲಿ, ಸೈನ್ಸ್ ಅನ್ನೋಂಥ ಶಬ್ದ ಉಪಯೋಗ ಮಾಡೋದೇ ಇಲ್ಲ ನಾನು, ಸೈನ್ಸ್ಗಿಂತ ಹೆಚ್ಚಿಗೆ ಜ್ಞಾನದಿಂದ ಕಾನ್ಫಿಗರೇಟ್ ಮಾಡಿರುವಂಥದ್ದು. ಪ್ರಥಮೇ ಮಾಸಿ ಕಲ್ಲಂ ಜಾತಿ, ಫಸ್ಟ್ ಮಂತ್ ಒಳಗೆ ಅದೊಂದು ಕಫದ ಒಂದು
ಗುಂಪಾಗಿ ಕಫದ ಒಂದು ಸಣ್ಣ ಗುಳ್ಳೆಯಾಗಿ ಕಾಣಿಸ್ಕೊಳ್ತಾ ಇದೆ, ಒಂದು ಸ್ಯಾಕ್ ಆಗಿರ್ತದೆ. ಆ ಸಂದರ್ಭದಲ್ಲಿ ನಾವು ಮಾಸಾನುಮಾಸಿಕ ಹೆಂಗೆ ಇದನ್ನು ಮಾಡಬೇಕು ಅಂತಂದ್ರೆ, ಆರೈಕೆ ಮಾಡ್ಬೇಕಂತಂದ್ರೆ, ಇನ್ನೊಂದು ಹೇಳ್ಬೇಕಾಗಿತ್ತು ನಿಮ್ಗೆ ಔಷಧಿ ದ್ರವ್ಯ. ಈ ಪ್ರಥಮ ಮಾಸ ಒಳಗೆ ಹೇಳ್ಬೇಕಂದ್ರೆ ದುರ್ವಾ, ಗರಿಕೆ ಹುಲ್ಲು. ದಯಮಾಡಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ANCcare ಯಾರಾದರೂ ಮಾಡ್ತಾ ಇದ್ರೆ, ಯಾರಾದರೂ ಹೆಬಿಚುವಲ್ ಎವರ್ಷನ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಅದರಲ್ಲಿ ದುರ್ವಾ ಕಂಪಲ್ಸರಿ ಇಟ್ಕೊಳ್ರಿ. ಯಾಕಂತಂದ್ರೆ ಅದು ಗರ್ಭಸ್ಥಾಪಕ ದ್ರವ್ಯದಲ್ಲಿ ಬಂದಿರುವಂಥದ್ದು, ಬಹಳಷ್ಟು ಉಪಯುಕ್ತಕಾರಿಯಾಗಿರುವಂಥದ್ದು. ಒಂದು ಅನುಭವ ಹೇಳ್ತೀನಿ. ಏನಪ್ಪ ಅಂತಂದ್ರೆ, ದಾಂಡೇಲಿ ಜಂಗಲ್ ಒಳಗೆ ಒಂದು ಭಾಳ ಇಂಟೀರಿಯರ್ದಲ್ಲಿರುವಂತಹ ಒಂದು ಮನೆಯಲ್ಲಿ ಒಂದು ಕಪಲ್ಸ್ ಇದ್ರು. ರಾತ್ರಿ ಎಲ್ಲ 5 ಗಂಟೆಗೆ ಫೋನ್ ಬಂತು, ಇಲ್ರಿ ನಮ್ಮ ಮಿಸ್ಸಸ್ಸಿಗೆ ಹಿಂಗೆ, ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ರು ಅವರು, ನಮ್ಮ ಮಿಸ್ಸಸ್ಸಿಗೆ ಹಿಂಗೆ ಮತ್ತು ಬ್ಲೀಡಿಂಗ್ ಸ್ಟಾರ್ಟ್ ಆಗೈತಿ, 1.5 ತಿಂಗಳ ಪ್ರೆಗ್ನೆಂಟ್ ಅದಾರ ಅವರು, ಮತ್ತು ಹಿಂಗೆ ಒಂದು ಅಬಾರ್ಟ್ ಆಗಿತ್ತು, ಹೆಂಗೆ ಮಾಡೋಣ ನಾವು ಅಂತೇಳಿ. ಈಗ ನಿಮ್ಮ ಮನೆ ಸುತ್ತಲ ಕರಿಕೆ ಐತಿಲ್ಲ ಕೇಳಿದ್ರು. ಕರಿಕೆ ಅಂತ ಐತಿರಲಿಲ್ಲ, ಸಾಕಷ್ಟು ಕರಿಕೆ ತೊಗೊಂಡ್ಬಿಟ್ರೆ ಕತ್ಲಾಗ್ಬಿಡೋದು ಅಂತ ಹೇಳಿದ್ರೆ ಕರಿಕೆ ತೊಗೊಂಡ್ರು. ಕಲ್ಸಕ್ರಿ ಐತಿವಲ್ಲ ಅಂತ ಕೇಳಿದ್ರು, ಕಲ್ಸಕ್ರೆ ಇತ್ತು ಲಕ್ಕೀಲಿ. ಕರಿಕೆ ಮತ್ತು ಕಲ್ಸಕ್ರಿ ಎರಡೂ ಮಿಕ್ಸ್ ಮಾಡಿ ಕಷಾಯ ಮಾಡಿದರು, ಕ್ಷೀರಪಾಕ ಮಾಡಿದರು. ಅದನ್ನು ಕುಡ್ಕೊತಿರ್ರಿ, ಆಗಾಗ ಸ್ವಲ್ಪ ಕುಡ್ಕೊತಿರ್ರಿ, ಬೆಳಗ್ಗೆ ಆಗೋ ತನಕ ನೀವು ಎಚ್ಚರಿದ್ದಾಗ ಕುಡ್ಕೊತೀರಿ, ನೋಡೋಣ ಬೆಳಗ್ಗೆ ಅಂತ ಹೇಳಿ ಕುಡ್ಕೊತ ಬಂದರು. ಸರ್ಪ್ರೈಸಿಂಗ್ಲಿ 2 ತಾಸು ಆದಮೇಲೆ ಬ್ಲೀಡಿಂಗ್ ಸಂಪೂರ್ಣ ನಿಂತು. ಅದಾದಮೇಲೆ ಮರುದಿವಸ ಶುಕ್ರವಾರ ಫೋನ್ ಮಾಡಿದ್ರು. ಶನಿವಾರನೂ ಹೋಗೋಕ್ಕಾಗಿಲ್ಲ ಅವ್ರಿಗೆ, ರವಿವಾರ ಹೋಗೋಕ್ಕಾಗಿಲ್ಲ. ಸೋಮವಾರ ಒಂದು ಡ್ಯೂಟಿ ಇರೋದ್ರೆ ಮಂಗಳವಾರ ಹೋದರು. ಆ ಡಾಕ್ಟರ್ ಸ್ಕ್ಯಾನ್ ಮಾಡುವಾಗ ಒಂದು ಕ್ಷಣ ನಿಂತರು. ಇದು ಹೆಂಗೆ ಗರ್ಭ ಹೊಳ್ಳಿ ನಿಂತೈದು ಗೊತ್ತಿಲ್ಲ, ಯಾಕಂತಂದ್ರೆ ಅಬಾರ್ಷನ್ ಆಗುವಂಥ ಎಲ್ಲ ಲಕ್ಷಣಗಳು ಇದ್ದು, ಬಟ್ ಆದರೂ ಸಹಿತ ಇದು ಗರ್ಭ ಹೆಂಗೆ ನಿಂತೈತೆ ಅನ್ನೋದು ಆಶ್ಚರ್ಯ ಆಗೈತಿ ಅಂತ. ಅವಾಗ ಅವ್ರು ಹೇಳಿದ್ರು, ನಾವು ಕರ್ಕಿ ರಸ ತೊಗೊಂಡು ಅಂತ ಅವ್ರು ಹೇಳಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಎಷ್ಟೋ ಜನ ಅದನ್ನ ಪಾಸಿಟಿವ್ ಆಗಿ ತೊಗೋತಾರೆ, ಎಷ್ಟೋ ಜನ ಅವ್ರನ್ನ ಬೈದು ಕಳಿಸ್ತಾರೆ. ಈಗ ಬರ್ರಿ ಇದನ್ನ ಕಂಟಿನ್ಯೂ ಮಾಡ್ರಿ ಅಂತೇಳಿ ಅಪ್ ಟು 1 ಇಯರ್ ಕಂಟಿನ್ಯೂ ಮಾಡಿದರು. ಆ ಮಗುವಿಗೆ ಡೆಲಿವರಿನೂ ಸಲೀಸಾಗಾಯಿತು. ಆ ಮಗುವಿಗೆ 1 ವರ್ಷ ಆದಮೇಲೆ ಮೊನ್ನೆ ಬಂದು ನನಗೆ ಸನ್ಮಾನ ಮಾಡಿ ಹೋದ್ರು ಅವರು. ಆ ಸನ್ಮಾನ ನನಗಲ್ಲ, ಆಯುರ್ವೇದ, ಕೇವಲ ಒಂದು ಗರಿಕೆ ಕಷಾಯಿಂದ. ಇನ್ನೊಂದು ಸರ್ಪ್ರೈಸಿಂಗ್ ಕೇಸು, ಅದೊಂದು ಹೇಳ್ಬಿಡ್ತೀನಿ. ಇನ್ಫರ್ಟಿಲಿಟಿ ಕೇಸ್. ಹೆಂಗೆ ಇನ್ಫರ್ಟಿಲಿಟಿ ಕೇಸ್ ಅಂತಂದ್ರೆ, ಒಬ್ಬ ಹೆಣ್ಮಗಳಿಗೆ ಏನೇನು ಕಾಂಪ್ಲಿಕೇಶನ್ ಇರಬೇಕು ಎಲ್ಲ ಹಾಕಿದ್ದು. ಯುಟ್ರಸ್ ಸೇಫ್ ಸರಿ ಇಲ್ಲ, ಸಿವಿಯರ್ ಬ್ಯಾಕ್ ಪೇನು, ಎಲ್ಲ ಲಕ್ಷಣಗಳು. ಅಂಥ ಮಹಿಳೆಯಲ್ಲಿ ನಾವು ಇದನ್ನು ಬಸ್ತಿ ಕೊಟ್ಟಿವಿ, 2ನೇ ಮೂಲ ನೀರು ಬಸ್ತಿ ಕೊಟ್ಟಿವಿ. ಅದರ ಜೊತೆಗೆ ಕರ್ಕಿ ಕಷಾಯವನ್ನು ಮಿಕ್ಸ್ ಮಾಡಿದ್ದೀವಿ. ಕೇವಲ ಅದು ಇದು ಬಸ್ತಿ ಆಗಿ ನೆಕ್ಸ್ಟ್ ಮಂತ್ ಪ್ರೆಗ್ನೆನ್ಸಿ ಆಯಿತು, ಡೆಲಿವರಿನೂ ಸರಳ ಆಯಿತು. ಇದು ಸಹಿತ ಕರ್ಕಿಯ ಒಂದು ಪ್ರಭಾವ ಅಂತ ಹೇಳ್ಬೋದು. ಅದಾದ ಮೇಲೆ ಕರ್ಕಿಯನ್ನು ಅವ್ರು ಪ್ರೆಗ್ನೆಂಟ್ ಆದಾಗಿಂದ ಹಿಡ್ಕೊಂಡು ಟಿಲ್ ಡೆಲಿವರಿ ಮಟ್ಟ ರೆಗ್ಯುಲರಾಗಿ ಉಪಯೋಗ ಮಾಡ್ತಾ ಬಂದರು. ಎಷ್ಟೋ ಜನರು ಇವ್ರಿಗೆ ಮಕ್ಕಳಾಗೋದಿಲ್ಲ ಅನ್ನುವಂಥದ್ದು ವೈದ್ಯರು ಹೇಳಿದರು. ಆಮೇಲೆ ಎಷ್ಟೋ ಜನರು ಅವ್ರನ್ನ ಆಡ್ಕೋತಿದ್ರು. ಅವ್ರ ಮುಂದೆ ಇವತ್ತು ಅವ್ರು ಹೆಮ್ಮೆಯಿಂದ ಅಡ್ಡಾಡ್ತಾ ಇದ್ದಾರೆ. ಅದಾಗಿ 1 ವರ್ಷ 1.5 ವರ್ಷ ಆಯಿತು. ಮತ್ತೆ ಈಗ ಮೊನ್ನೆ ಬ್ಯಾಕ್ ಪೇನ್ ಅಂತ ಬಂದರು, ಮತ್ತೆ ಬಸ್ತಿ ಕೊಟ್ಟು ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾರೆ. ಈಗ ಇವತ್ತು ಫೋನ್ ಬಂತು. ಇದು ಮತ್ತೆ ಗರ್ಕಿಯ ಪ್ರಭಾವ ಅಂತ ಹೇಳ್ಬೋದು. ಅಂತಂದ್ರೆ ನಾವು ಕಸ ಅಂತ ತಿಳ್ಕೊಂಡು ಯಾವ ಕಸ ಅಲ್ಲ, ನಾವು ಅದಕ್ಕೆ ನಮ್ಮಲ್ಲಿನ ಬಂಗಾರ ಇಟ್ಟುಕೊಂಡು ನಾವು ತಾಮ್ರಕ್ಕೆ ಬಂಗಾರ ಕಲರ್ ಕೊಟ್ಟು ಅಡ್ಡಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಅದಕ್ಕೆ ನಮ್ಮಲ್ಲಿರುವಂಥ ಔಷಧಿ ಸಸ್ಯಗಳನ್ನ ನಾವು ಗುರುತು ಹಿಡಿದು ಅದನ್ನು ಉಪಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಇಲ್ಲಿ ಪ್ರಥಮ ಮಾಸನೇ ಹೇಳಿದಾರಪ್ಪ ಅಂತಂದ್ರೆ, ಇಲ್ಲಿ ಭಾಳ ಮಹತ್ವ ದೊಡ್ಡ ಸೈನ್ಸ್. ST ಮಧು, ಕ್ಷೀರ ಕಾಕೋಲಿ ಇವುದರ ಕ್ಷೀರಪಾಕ ಮಾಡ್ಬೇಕಂತ ಹೇಳಿದ್ರೆ, ಮೊದಲೇ ತಿಂಗಳ ನಾವು ಏನು ಕೊಡ್ತೀವಿ, ಫಾಲಿಕ್ ಆಸಿಡನ್ನು ಕೊಡ್ತೀವಿ. ಫಾಲಿಕ್ ಆಸಿಡನ್ನು ಯಾಕೆ ಕೊಡ್ತೀವಿ ಅಂತಂದರೆ, ಬುದ್ಧಿ ಬೆಳವಣಿಗೆ ಆಗಲಿಕ್ಕೆ ಕೊಡ್ತೀವಿ, ಬ್ರೈನ್ ಡೆವಲಪ್ಮೆಂಟಿಗೆ ಕೊಡ್ತೀವಿ. ST ಮಧು ಈಸ್ ಟೋಲ್ಡ್ ಇನ್, ಎಲ್ಲಿ ಹೇಳಿದ್ರೆ ST ಮಧು ಮೇಘ ರಸಾಯನ ನಾವು ಬರ್ತಾವೆ. ಯಾರು ಹೇಳಿ ಸ್ಟೂಡೆಂಟ್ಸ್ ಪ್ಲೀಸ್, ಮೇಘ ರಸಾಯನ ಫೈನಲ್ ಇರೋದಾರು ಯಾರಿದ್ದೀರಿ? ಶಂಖಪುಷ್ಪಿ, ಮಂಡುಕರ್ಣಿ, ವೆರಿ ಗುಡ್. ಇವು 4ಗಳನ್ನು ಹೇಳಿದಾರೆ. ಅದಕ್ಕೆ ST ಮಧುವನ್ನು ಮೊದಲೇ ತಿಂಗಳು ಗರ್ಭಿಣಿ ಪರಿಸರದಾಗ ನಮ್ಮ ಆಚಾರ್ಯ ಹೇಳಿದ್ದಾರೆ. ಅಂತಂದ್ರೆ ಬುದ್ಧಿ 1ನೇ ತಿಂಗಳ ಬೆಳವಣಿಗೆ ಯಾಕಂದ್ರೆ ಅವ್ರಿಗೂ ಗೊತ್ತಿತ್ತಂತ, ಅವ್ರಿಗೆ ಮೊದಲು ಗೊತ್ತಿತ್ತು. ಈಗಿನವ್ರು ಈಗ ಹೇಳ್ತಾರೆ ಫಾಲಿಕ್ ಆಸಿಡ್ ಕೊಡೋದು ಅಂತೇಳಿ ST ಮಧು ಹೇಳಿದ್ದಾರೆ. ನೆಕ್ಸ್ಟ್ ದ್ವಿತೀಯ ಮಾಸಿ ಶೀತೋಷ್ಮಾನಿಲ ರವಿರ ಪ್ರಪಂಚಮಾನ ಮಹಾಭೂತಗಣ ಸಂಜಾಯತೆ ಯದಿ ಪಿಂಡ ಪುಮನ ಸ್ತ್ರೀ ಚೇತ ಪೇಶಿ ಚೇತಾರ್ಬುದಂ ನಪುಂಸಕಂ ಇತಿ. ಅಂತಹ ಅದ್ಭುತ ಶ್ಲೋಕರಿದು. ದ್ವಿತೀಯ ಮಾಸದಲ್ಲಿ ಶೀತೋಷ್ಮಾನಿಲ ಪಂಚಮಹಾಭೂತದ ಉಷ್ಣ ಕೂಡಿ ಅದಕ್ಕೊಂದು ಆಕಾರ ಕೊಡಕ್ಕೆ ಪ್ರಾರಂಭ ಮಾಡುವಂಥದ್ದು. ಗಣ ಸಂಜಾಯತೆ ಯದಿ ಪಿಂಡ, ಅದೊಂದು ಪಿಂಡಾಕಾರ ಇತ್ತಂದ್ರೆ ಗಂಡು ಮಗು, ಪೇಶಿ ಥರ ಇತ್ತು ಅಂತಂದ್ರೆ ಅದು ಸ್ತ್ರೀ,
ಆಕಾರನೂ ಇಲ್ಲ ಅಂತಂದ್ರೆ ನಪುಂಸಕಮಿತಿ ಅವಾಗ ಇಲ್ಲಿ ಏನು ಹೇಳಿದ್ರಪ್ಪ ಅಂದ್ರೆ ಗರ್ಭಿಣಿ ಪರೀಕ್ಷೆ ಬಹಳ ಇಂಪಾರ್ಟೆಂಟ್. ಎಷ್ಟಿ ಮಧು ಕ್ಷೀರಕಾಗೋರ ಜೊತೆ ಪಾಷಾಣ ಭೇದ ಹೇಳಿರುವಂಥದ್ದು. ಪಾಷಾಣ ಭೇದ ಯಾಕೆ ಹೇಳಿದ್ರು ಅಂತಂದ್ರೆ ಅದೇನು ಗೋಲಾಕಾರ ಇರ್ತೈತಲ್ಲ ಅದನ್ನ ಒಡೆದು ಕಟ್ಟೆದು ಅಂದ್ರೆ ಒಂದೊಂದು ಆಕಾರ ಕೊಡುವಂಥದ್ದು ಪಾಷಾಣ ಭೇದವನ್ನ ಮಾಡುವಂಥದ್ದು. ಪಾಷಾಣ ಭೇದ ಈ ಒಂದು ಗರ್ಭಿಣಿ ಪರೀಕ್ಷೆಯಲ್ಲಿ ಹೇಳಿರುವಂಥದ್ದು. ತೃತೀಯ ಮಾಷಿ ಹಸ್ತಪಾದ ಶಿರಸಾಂ ಪಂಚಪಿಂಡಿಕ ನಿರ್ವರ್ತಂತೆ. ಹಸ್ತಪಾದ ಶಿರ ಸಣ್ಣ ಗುಳ್ಳೆಯಾಗಿ ಐದು ಗುಳ್ಳೆ ಇರುವಂತಹ ಒಂದು ಪಿಂಡದ ಗತೆ ಕಾಣಿಸುವಂಥದ್ದು. ಆಮೇಲೆ ಸರ್ವಾಂಗ ಪ್ರತ್ಯಂಗ ವಿಭಾಗ ಸೂಕ್ಷ್ಮೋ ಭವತಿ. ಎಲ್ಲ ಅಂಗ ಪ್ರತ್ಯಂಗಗಳು ಸೂಕ್ಷ್ಮವಾಗಿ ವಿಭಾಗ ಆಗಲಿಕ್ಕೆ ಪ್ರಾರಂಭ ಮಾಡುವಂಥದ್ದು. ಇಲ್ಲೂ ಎಷ್ಟಿಮದು ಕಾಕೋಲಿ ಕ್ಷೀರಕಾಕೋಲಿ ಹಿಂಗ ವಾತಹರ ಪಿತ್ತಹರ ದ್ರವ್ಯಗಳನ್ನ ಕ್ಷೀರಪಾಕ ಮಾಡುವುದನ್ನು ಹೇಳಿದ್ದಾರೆ. ನೆಕ್ಸ್ಟ್ ಆಮೇಲೆ ಚತುರ್ಥ ಮಾಸಿ ಇಲ್ಲಿ ಗರ್ಭಿಣಿ ಗರ್ಭಸ್ಥ ಶಿಶುವಿನ ಅಥವಾ ಇದರ ಹೃದಯದ ಆಕ್ಟಿವಿಟಿ ಅಥವಾ ಕಾರ್ಡಿಯಾಕ್ ಆಕ್ಟಿವಿಟಿ ಮೂಡುವಂಥದ್ದು, ಹೃದಯ ಕಾಣಿಸಿಕೊಳ್ಳುವಂಥದ್ದು. ಹಾರ್ಟ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಿಲ್ಲ ಅಂಥೇಳಿ 2ನೇ ತಿಂಗಳಿಗೆ ಯಾರು ಅವಾರ್ಡ್ ಮಾಡೋದಿದ್ರೆ ನಾವು ನಂಬಲಿಕ್ಕೆ ಹೋಗಬಾರ್ದು. ನಮ್ಮ ಶಾಸ್ತ್ರದ ಪ್ರಕಾರ 3 ತಿಂಗಳು ಮುಗಿಯೋ ಮಟ್ಟ ವೇಟ್ ಮಾಡಕ್ಕೆ ಹೇಳಿದ್ದಾರೆ. 3 ತಿಂಗಳು ಮುಗಿಯೋ ಮಟ್ಟ ವೇಟ್ ಮಾಡಕ್ಕೆ ಹೇಳಿದ್ದಾರೆ ಸರ್. 4ನೇ ತಿಂಗಳು ಗರ್ಭದಲ್ಲಿರುವಂತಹ ಒಂದು ಗರ್ಭಸ್ಥ ಶಿಶುವಿನ ಕಾರ್ಡಿಯಾಕ್ ಆಕ್ಟಿವಿಟಿ ಸ್ಟಾರ್ಟ್ ಆಗಬಹುದು. ಯಾವುದೇ ಕಾಂಪ್ಲಿಕೇಶನ್ ಇರಲಿಲ್ಲ ಅಂದ್ರೆ ವೇಟ್ ಮಾಡೋದು ಒಳ್ಳೆಯದು. 5ನೇದು ಪಂಚಮೇ ಮನಃ ಪ್ರತಿಬದ್ಧತರಂ, ಬಹಳ ಇಂಪಾರ್ಟೆಂಟ್. 5ನೇ ತಿಂಗಳಲ್ಲಿ ನೀವು ಅಂದ್ರೆ 4 ತಿಂಗಳು ಮುಗಿದ ಮೇಲೆ ಗರ್ಭಿಣಿ ಮುಂದೆ ನೀವು ಯಾವ್ಯಾವ ಆಕ್ಟಿವಿಟಿ ಮಾಡ್ತಿರಲ್ಲ ಮಗು ಅದನ್ನೆಲ್ಲವನ್ನು ಗ್ರಾಸ್ ಮಾಡ್ತದೆ. ಇದು 100% ನಮ್ಮ ಗರ್ಭಿಣಿ ಪರಿಚಯದಲ್ಲಿ ನಾವು ಕಂಡುಕೊಂಡಂಥದ್ದು, ಪ್ರಾಕ್ಟಿಕಲ್ಲೇ ಕಂಡುಕೊಂಡಂಥದ್ದು. ಯಾವ ತಾಯಂದಿರು ಮಣಿ ಮುರಿಯುವಂತಹ ಧಾರಾವಾಹಿಗಳನ್ನು ನೋಡ್ತಾರ, ಕ್ರೈಮ್ ಸ್ಟೈಲ್ಗಳನ್ನು ನೋಡ್ತಾರ, ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಮಾಡ್ತಾರ, ಅತಿ ಶಿಶು ಜಗಳ ಮಾಡ್ತಿರ್ತಾರಲ್ಲ, ಹುಟ್ಟು ಮಗುನು ಎಕ್ಸಾಕ್ಟ್ಲಿ ಹಂಗ ಹುಟ್ಟತೈತಿ, ಇರಿಟೇಬಲ್ ಆಗೇ ಹುಟ್ಟತ. ಹುಟ್ಟಿದ ಮೇಲೆ ಸಹಿತ ಇರಿಟೇಬಲ್ ಇರ್ತೈತಿ, ಗ್ಯಾರಂಟಿ ಕಿರಿಕಿರಿ ಮಾಡುವಂತ ಮಗುನ ಹುಟ್ಟತೈತಿ. ಪಂಚಮೇ ಮನಃ ಪ್ರತಿಬದ್ಧತರಂ ಷಷ್ಠೇ ಬುದ್ಧಿ, 6ನೇ ತಿಂಗಳೊಳಗ ಬುದ್ಧಿ ಬೆಳವಣಿಗೆ ಆಗ್ತಿರ್ತದೆ. 5 ಮತ್ತು 6 ಮಗುವಿನ ಮಾನಸಿಕ ಬೆಳವಣಿಗೆಯಲ್ಲಿ ಬಹಳಷ್ಟು ಮಹತ್ವವಾದಂತಹ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಅವಾಗ ನೀವು ನಂಬುವಂತಹ ಧರ್ಮದ ಧಾರ್ಮಿಕ ಗ್ರಂಥಗಳನ್ನಾಗಿರ್ಬೋದು, ಒಳ್ಳೊಳ್ಳೆಯ ವಿಚಾರಗಳನ್ನಾಗಿರ್ಬೋದು ಆ ಗರ್ಭಿಣಿ ಮುಂದೆ ಮಾತಾಡಬೇಕು. ಆ ಗರ್ಭಿಣಿಯೂ ಅಷ್ಟೇ ಪಾಸಿಟಿವ್ ಆಗಿರುವುದನ್ನ ಪ್ರಯತ್ನ ಮಾಡಬೇಕು. ಆಮೇಲೆ ಅಷ್ಟಾಂಗ ಸಂಗ್ರಹದ ಪ್ರಕಾರ ಪಂಚಮೇ ಇದ್ರೊಳಗೆ ಏನಾಗಿರುತ್ತಪ್ಪ ಅಂತಂದ್ರೆ ಮಗುವಿನ ವರ್ಣವು ಬೆಳವಣಿಗೆ ಆಗ್ತದೆ. ಭಾಳ ಇಂಪಾರ್ಟೆಂಟ್. ನಾವು ಮಾಡೀವಿ. ಗಂಡನೂ ಭಾಳ ಕರಗಿದ್ರು, ಹೆಂಡತಿನೂ ಕರಗಿದ್ರು. ಮಗು ಬೆಳಗಬೇಕಂದ್ರೆ ಹೆಂಗೆ ಸಾಧ್ಯ ಐತೇನ್ರಿ? ಮಾಡರ್ನ್ ಸೈನ್ಸ್ ಪ್ರಕಾರ ಸಾಧ್ಯ ಐತೇನ್ರಿ? ಅವ್ರ ಇಡೀ ಕುಲಾನ ಕರಗೈತಿ, ಮಗು ಬೆಳಗ್ಗೆ ಹುಟ್ಟತೈತೆ ಸಾಧ್ಯ ಮಾಡಿದೀವಿ, ಆಗೈತಿ, 100% ಆಗೈತಿ. 5ನೇ ತಿಂಗಳದಾಗ ಭಾಳ ಇಂಪಾರ್ಟೆಂಟ್ ರೀ. ಮಾಡಿರ್ಬೇಕಾದ್ರೆ ರಿಸಲ್ಟ್ ಆಮೇಲೆ ಹೇಳ್ರಿ. 5ನೇ ತಿಂಗಳಾದ್ಮೇಲೆ ವರ್ಣ ದ್ರವ್ಯಗಳನ್ನ ಉಪಯೋಗ ಮಾಡಬೇಕು, ತಾಯಿಗೆ ಕೊಡಬೇಕು. ಸಾರಿವ ಚಂದನ ಇವುಗಳನ್ನೆಲ್ಲ ಕೊಡಬೇಕು. ಇಂಪಾರ್ಟೆಂಟ್ ಅಂತಂದ್ರೆ ಒಂದೊಂದು ಐಸ್ ಕ್ರೀಮ್ ಕೊಡಬೇಕು, ಶೀತ ಗುಣವನ್ನು ಹೆಚ್ಚು ಮಾಡಿ. 5ನೇ ತಿಂಗಳು ಅವರು ಐಸ್ ಕ್ರೀಮ್ ತಿನ್ನಕ್ಕೆ ಇದ್ರಪ್ಪ ಅಂತ ಅವ್ರಿಗೆ ಅಲರ್ಜಿ ಇರಲಿಲ್ಲ ಅಂತಂದ್ರೆ ಐಸ್ ಕ್ರೀಮನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡಿರಿ. 5ನೇ ತಿಂಗಳಾಗಷ್ಟೇ 100% ನಿಮಗೆ ಬೇಕಾದಂತಹ ಕಲರು ಬರ್ತೈತಿ 100%. ಆಮೇಲೆ 4ನೇ ತಿಂಗಳೊಳಗೆ ಬೆಣ್ಣೆಯನ್ನು ತಿನ್ನಕ್ಕೆ ಪ್ರಾರಂಭ ಮಾಡೋದು. ಅವಾಗ ಮಗು ಸದೃಢವಾಗಿ ಇಮ್ಯೂನ್ ಸಿಸ್ಟಮ್ ಭಾರಿ ಸ್ಟ್ರಾಂಗ್ ಆಗಿ ಹೋಗ್ತದೆ. 4ನೇ ತಿಂಗಳಲ್ಲಿ ಬೆಣ್ಣೆಯನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡಬೇಕು. 5ನೇ ತಿಂಗಳಲ್ಲಿ ವರ್ಣದ್ರವ್ಯಗಳನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡಬೇಕು. ಅಶ್ವತ್ಥ ಮತ್ತು ಈಗ ನಾವು ಇದರೊಳಗೆ ನವರಾತ್ರಿ ದಸರಾ ದಿವಸ ಬನ್ನಿ ಮುಡಿತೀವಲ್ಲ, ಆರಿ ತಪ್ಪಲ ಅಂತ ಕರಿತೀವಿ. ಅದಕ್ಕೆ ಅಂತಾರೆ ನಮ್ಮ ಇದ್ರೊಳಗೆ ಕಾಂಚನಾರ ಮತ್ತು ಅಶ್ವತ್ಥ ಈ ಎಲೆಗಳಿಂದ ಕಷಾಯ ಮಾಡಿ ಅದನ್ನ ತಾಯಿಗೆ ಸ್ನಾನ ಮಾಡಿಸ್ಬೇಕು. 5ನೇ ತಿಂಗಳ ತಾಯಿಗೆ ಸ್ನಾನ ಮಾಡಿಸ್ಬೇಕು. ಅಶ್ವತ್ಥ ಮತ್ತು ಕಾಂಚನಾರ ಕಷಾಯದಿಂದ ಮುಂದೆ ಹುಟ್ಟುವ ಮಗುವಿನ ವರ್ಣ ನೀವು ಬಯಸಿದಂಗ ಇರ್ತೈತಿ. 100% ಗ್ಯಾರಂಟಿ. ಆಮೇಲೆ 6ನೇ ತಿಂಗಳಾಯ್ತು. 7ನೇ ತಿಂಗಳು ಸರ್ವಾಂಗ ಪ್ರತ್ಯಂಗ ಪ್ರವ್ಯಕ್ತ ತರಹ ಅಂದ್ರೆ ಎಲ್ಲ ಅಂಗ ಪ್ರತ್ಯಂಗಗಳು ಬಹಳಷ್ಟು ಶೀಘ್ರವಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದು. ಇಲ್ಲಿ ಗುರು ಗುಣಾತ್ಮಕ ಆಮೇಲೆ ಸ್ನಿಗ್ಧ ಆಹಾರ ಪದಾರ್ಥಗಳನ್ನ ಕ್ಷೀರಪಾಕ ಮಾಡಿ ಕೊಡಬೇಕು. ಪಚನ ಕ್ರಿಯೆಯ ಬಗ್ಗೆ ಲಕ್ಷ್ಯ ಕೊಡಬೇಕು. 8ನೇ ಅಸ್ಥಿರ ಭವತ್ವಶಃ
ಅಂತ 8ನೇ ತಿಂಗಳು 7 ತಿಂಗಳು ಮುಗಿದು 8ನೇ ತಿಂಗಳು 8ನೇ ತಿಂಗಳಾಗ 8 ತಿಂಗಳು ಮುಗಿದು ಅಂತ ತಿಳ್ಕೊಬಾರ್ದು. 8ನೇ ತಿಂಗಳು 7 ತಿಂಗಳು ಮುಗಿದ ಮೇಲೆ ಅಷ್ಟೇ ಅಸ್ಥಿರ ಬಹುತೋಜ ಓಜವನ್ನು ರಕ್ಷಣೆ ಮಾಡೋದಕ್ಕೆ ಬಹಳಷ್ಟು ನಾವು ಲಕ್ಷ್ಯನ ಕೊಡಬೇಕು. ಮೊದಲು ತಾಯಿಯರ ಅಥವಾ ಮಗುವರ ಸಾಹಿತ್ಯ ಅನ್ಕೋತಿದ್ದೀವಿ. ಈಗ ಮಾಡರ್ನ್ ಫೆಸಿಲಿಟೀಸ್ ಜಾಸ್ತಿ ಇದಾವೆ. ಈಗೂ ಸಹಿತ ನಮ್ಮ ಮಗುವನ್ನು ಬದುಕಿಸಬಹುದು. ಇದೆಲ್ಲವೂ ಸಹಿತ ಸಿದ್ಧಾಂತ ಆಯುರ್ವೇದ ಫಾರ್ ಪೀಪಲ್ ಆ್ಯಂಡ್ ಪ್ಲಾನೆಟ್ ಇರುವುದರಿಂದ ಇದೆಲ್ಲವನ್ನು ಹೇಳಬೇಕಾದಂಥ ಸಂದರ್ಭ ಬಂತು. ನಮ್ಮ ಪ್ರಾಕ್ಟೀಸ್ನಲ್ಲಿ ನಾವು ಅನ್ಕೊಂಡಿರುವಂಥದ್ದು ಅಪಾನವಾತ ಪಾಸಿಟಿವ್ ಫ್ಯಾಕ್ಟರ್ ಫಾರ್ ಬೋತ್ ಮಿಕ್ಚುರೇಷನ್, ಡೆಫಿಕೇಶನ್ ಮತ್ತು ಗರ್ಭವನ್ನು ಹೊರಗೆ ಹಾಕಲಿಕ್ಕೆ. ಅದಕ್ಕೆ ಆತ ಅಬ್ಸ್ಟ್ರಕ್ಷನ್ ಆಗಲಾರ್ದಂಗೆ ನೋಡ್ಕೋಬೇಕು, ಪಚನ ಕ್ರಿಯೆ ತೊಂದರೆ ಆಗಲಾರ್ದಂಗೆ ನೋಡ್ಕೋಬೇಕು, ಕಾನ್ಸ್ಟಿಪೇಷನ್ ಆಗಲಾರ್ದಂಗೆ ನೋಡ್ಕೋಬೇಕು. ಗರ್ಭಾವಸ್ಥೆಯಲ್ಲಿ ದಯಮಾಡಿ ಚಪಾತಿ ಮತ್ತು ಗೋಧಿಯಿಂದ ತಯಾರು ಮಾಡಿದಂಥ ಆಹಾರ ಪದಾರ್ಥಗಳನ್ನು ವರ್ಜ್ಯ ಮಾಡಲಿಕ್ಕೆ ಬೇಕು. ಡೆಲಿವರಿ ಟೈಮ್ದಾಗ BP ಹೆಚ್ಚಾಗಬಾರ್ದು. ಡೆಲಿವರಿ ಟೈಮ್ದಾಗ ಎಕ್ಲಾಂಪ್ಸ್ಗೆ ಅದು ಬರಬಾರ್ದು. ಡೆಲಿವರಿ ಟೈಮ್ದಾಗ ಮಗುವಿಗೆ ತೊಂದರೆ ಆಗಬಾರ್ದು, ಅಸ್ಪೆಕ್ಷೆ ಆಗಬಾರ್ದು ಅಂತ ಏನಾರ ಇತ್ತಪ್ಪ ಅಂತಂದ್ರೆ ದಯಮಾಡಿ ಗೋಧಿ ಅವಾಯ್ಡ್ ಮಾಡಿರಿ. ಇದನ್ನು ನೂರಾರು ಗರ್ಭಿಣಿಯರ ಮೇಲೆ ನಾವು ಪ್ರಯೋಗ ಮಾಡಿ ಅದನ್ನು ಸಾಧಿಸಿದ್ದು, ಕಂಡುಕೊಂಡಿದ್ದು BP ಬರ್ತದೆ. ಅದಕ್ಕೆ ಗೋಧಿಯಿಂದ ತಯಾರು ಮಾಡಿದಂಥ ಆಹಾರಗಳನ್ನು, ಫಾಸ್ಟ್ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕು. ಅಪಾನವಾತ ಕ್ಲಿಯರ್ ಆಗಿರುವಂಗೆ ನಾವು ನೋಡ್ಕೋಬೇಕು. ಪಚನ ಕ್ರಿಯೆ ಸರಿಯಾಗಿರುವಂಗೆ ನೋಡ್ಕೋಬೇಕು. ಇಷ್ಟು ನಾವು ಮಾಡಿದಪ್ಪ ಅಂತಂದ್ರೆ ಎಲ್ಲ ಗರ್ಭಿಣಿಯ ಅವಸ್ಥೆಯಲ್ಲಿ ಬರ್ತಕ್ಕಂತಹ ಗ್ಯಾರಂಟಿ ಹೇಳ್ತೇನೆ. ಸ್ವತಃ ನಮ್ಮ ಸಿಸ್ಟರ್ ಮೇಲೆ ಮಾಡಿದಂಥ ಪ್ರಯೋಗ. ನನ್ನ 3ನೇ ತಂಗಿ ಡೆಲಿವರಿ ಟೈಮ್ದಾಗ BP ಹೆಚ್ಚಿತ್ತು. ಡೆಲಿವರಿ ಟೈಮ್ದಾಗ ಆಮೇಲೆ IUGR ಆಗುವಂಥ ಲಕ್ಷಣಗಳಿತ್ತು. ಆಮೇಲೆ ಅವ್ರ ಬ್ಲಡ್ ಗ್ರೂಪ್ AB ನೆಗೆಟಿವ್ ಇತ್ತು. ಒಂದು ಸ್ವಲ್ಪ ನಾವು ಅಲಕ್ಷ್ಯ ಮಾಡಿದಪ್ಪ ಅಂತಂದ್ರೆ ಹೈ ರಿಸ್ಕ್ ಆಗುವಂಥ ಎಲ್ಲ ಚಾನ್ಸ್ ಇದ್ದು. ಒಂದು BP ಗುಳಿಗೆ ಕೊಡಲಿಲ್ಲ. ಆಮೇಲೆ ಟಾನಿಕ್ ರೂಪದಲ್ಲಿ ನಾವು ಗೋಕ್ಷುರ ಮತ್ತು ಗುಡದಿಂದ ತಯಾರು ಮಾಡಿದಂಥ ಪೌಡರ್ನ ಅವ್ರು ಕೊಟ್ಕೊಂಡು ಬಂದೀವಿ. ಮಗುವಿನ ತೂಕನೂ ಹೆಚ್ಚಾಯಿತು. ಯಾವುದೇ BP ಸಮಸ್ಯೆ ಬರಲಿಲ್ಲ, ಯಾವುದೇ ತೊಂದರೆ ಆಗಲಿಲ್ಲ. ಮಗು ಟೋಟಲ್ ನಾರ್ಮಲ್ ಮಕ್ಕಳಿಗಿಂತ ಹೆಚ್ಚು ಆ್ಯಕ್ಟಿವ್ ಆಗಿದ್ದಾನೆ. ಇದು ನಮ್ಮ ಅನುಭವ. ಮತ್ತು ಇನ್ನೊಂದು ನನ್ನ ವೈಯಕ್ತಿಕ ಅನುಭವ ಅಂತಂದ್ರೆ ಯಾವುದೇ ಡ್ರಗ್ಗನ್ನು ನಾವು ಬೇರೆದವ್ರ ಮೇಲೆ ಉಪಯೋಗ ಮಾಡೋಕ್ಕಿಂತ ಮೊದಲು ನಾನು, ನಮ್ಮ ಮಿಸ್ಸಸ್ಸು, ನಮ್ಮ ಅವ್ವಾರು, ನಮ್ಮ ತಂಗಿಯರು ಎಲ್ಲರೂ ಉಪಯೋಗ ಮಾಡ್ತೀವಿ. ಅವ್ರಿಗೇನು ಆಗಲಿಲ್ಲ ಅಂದ್ರೆ ಮಂದಿ ಕೊಡ್ತೀವಿ. ಇದು ನಮ್ಮ ಒಂದು ವಿಚಾರ. ಅದಕ್ಕೆ ಇಂತಹ ಎಲ್ಲ ಹಿರಿಯರು ಇರುವಂತಹ ಒಂದು ವೇದಿಕೆಯಲ್ಲಿ ನನ್ನಂಥ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅವಕಾಶ ಕೊಟ್ಟು ಆಯುರ್ವೇದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಮತ್ತು ಎಲ್ಲ ಬದಾಮಿ ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಸಹೋದರ ಸಹೋದರಿಗೆ, ತಾಯಂದರಿಗೆ ವಂದಿಸುತ್ತಾ ನಾನು ಒಂದು 2 ಮಾತು ಮುಗಿಸ್ತೇನೆ. ಜೈ.